ಸ್ವಾಗತ. ನಾನು ರಿಶಾಂತ್ ಓಡಾರ್. ಅಜ್ಞಾನದ ಕತ್ತಲೆಯಲ್ಲಿ ದೀಪ ಬೆಳಗಿದವರು, ಬಾಳ ಹಾದಿಗೆ ದಾರಿ ತೋರುವವರು ಶಿಕ್ಷಕರು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಶಿಕ್ಷಕಿ ಯಾರು ಅಂತ ಕೇಳೋದಾದ್ರೆ, 2008ರಿಂದಲೇ ಶಿಕ್ಷಣ ವೃತ್ತಿಯನ್ನು ಆರಂಭಿಸಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ರಾಜ್ಯ ರಾಷ್ಟ್ರೀಯ ಮಟ್ಟದ ತರಬೇತಿಗಳಲ್ಲಿ ಭಾಗವಹಿಸಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಪ್ರಾಥಮಿಕ ಶಾಲೆ ನಲ್ಕೆಮಾರ್ ಇಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ರೇಖಾ ರಾವ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಶಿಕ್ಷಣ ವೃತ್ತಿಯ ಒಂದಷ್ಟು ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ಹೇಗೆ ನಡೀತಾ ಇದೆ ಜೀವನ? ಮಕ್ಕಳೊಟ್ಟಿಗೆಲ್ಲ ಚೆನ್ನಾಗಿದೆ. ಮೊದಲನೇದಾಗಿ ಕೇಳೋದಾದ್ರೆ, ನಿಮ್ಮ ಒಂದು ಶಿಕ್ಷಣ ವೃತ್ತಿಗೆ ಬರುವ ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತು? ನಿಮಗೆ ಚಿಕ್ಕಂದಿನಿಂದಲೇ ಶಿಕ್ಷಣ ವೃತ್ತಿಯ ಬಗ್ಗೆ ಆಸಕ್ತಿ ಇತ್ತಾ ಅನ್ನುವಂಥದ್ದು? ಹೌದು ಸರ್. ಈಗ ಅಂದರೆ ನಮ್ಮ ಟೈಮಲ್ಲಿ ನಾವು ಹೇಳೋದಾದರೆ, ಆಗೆಲ್ಲ ನಾವು ನಮ್ಮ ಶಿಕ್ಷಕರನ್ನು ನೋಡುವಾಗ ನಮಗೆ ಅದೊಂದೇ, ನಾವು ಕೂಡ ಇವರ ಹಾಗೆ ಶಿಕ್ಷಕರಾಗಬೇಕು ಅಂತ ಹೇಳುವಂಥ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಅದು ಆವಾಗಲೇ ಇತ್ತು ಅಂತ ಆಗ್ತದೆ. ಮತ್ತು ಈಗಿನ ಹಾಗೆ ಆವಾಗೆಲ್ಲ ಡಾಕ್ಟರ್, ಇಂಜಿನಿಯರ್ ಅಥವಾ ಬೇರೆ ಪ್ರೊಫೆಷನ್ನ ಬಗ್ಗೆ ನಮಗೆಲ್ಲ ಆ ಕಲ್ಪನೆ ಇಲ್ಲ. ಆಗ ನಮ್ಮ ಟೈಮಲ್ಲಿ ಶಿಕ್ಷಕರಂತ ಹೇಳಿದರೆ ನಮ್ಮ ಎದುರಿಗೆ ಅವರೇ ಎಲ್ಲ, ಸರ್ವಸ್ವ ಕೂಡ ಅವರೇ. ಸೊ ಅವರನ್ನು ನೋಡುವಾಗ ನಾನು ಕೂಡ ಒಂದು ಟೀಚರ್ ಆದರೆ ಚಂದ ಅಲ್ವಾ, ಸೊ ನನಗೆ ಕೂಡ ಮಕ್ಕಳಿಗೆ ಹೇಳಿಕೊಡ್ಬೋದಲ್ವಾ ಅಂತ ಒಂದು ಎಲ್ಲೋ ಒಂದು ಕನಸು ಆವಾಗಲೇ ಒಂದು ಮೊಳಕೆ ಹೊಡೆಯಿತು ಅಂತ ಅನ್ನಿಸ್ತದೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಶಿಕ್ಷಣ ವೃತ್ತಿಯಲ್ಲಿ ಇದ್ರಾ ಅನ್ನುವಂಥದ್ದು? ಇಲ್ಲ ಸರ್, ಇಲ್ಲ. ರಕ್ತಗತವಾಗಿ ಇಲ್ಲ. ವೃತ್ತಿಗೆ ಬರುವಾಗಲೂ ಕೂಡ ನಾನು ಅನ್ಕೊಂಡಿರ್ಲಿಲ್ಲ ನಾನೊಂದು ಈ ಪ್ರೊಫೆಷನ್ಗೆ ಹೋಗ್ತೇನೆ ಅಂತ. ಬಟ್ ಬಂದ ನಂತರ ನನಗೆ ತುಂಬಾ ಖುಷಿ ಇದೆ, ತುಂಬಾ ನನಗೆ ತೃಪ್ತಿ ಇದೆ, ತೃಪ್ತಿ ಇದೆ. ಇದೊಂದು ಈ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಒಂದು ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಸೊ ಈ ಪ್ರೊಫೆಷನ್ ಅನ್ನು ನಾವು ಬೇರೆ ಒಂದು ವೃತ್ತಿಗಳಿಗೆ ನಾವು ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಶಿಕ್ಷಕರಿಂದ ಬರುವಂಥವರು ಇಂಜಿನಿಯರ್ಸ್, ಡಾಕ್ಟರ್ಸ್, ಪೊಲೀಸ್ ಆಗಿರುವವರು ಅಥವಾ ಆರ್ಮಿಯಲ್ಲಿರುವವರು, ಇವರೆಲ್ಲರೂ ಹುಟ್ಟಿಕೊಂಡದ್ದು ಶಿಕ್ಷಕನಿಂದ. ಸೊ ಹಾಗಾಗಿ ಈ ಶಿಕ್ಷಕ ವೃತ್ತಿ ಅಂತ ಹೇಳೋದೊಂದು ಪೂಜ್ಯನೀಯ ಸ್ಥಾನ ಅಂತ ನಂಗೆ ಈಗ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ತುಂಬ ಖುಷಿ ಇದೆ ಸರ್. ಮತ್ತೆ ನಿಮ್ಮ ಬಾಲ್ಯದಲ್ಲಿ ನೀವು ಶಾಲೆಗೆ ಹೋಗ್ತಾ ಇರುವಾಗ ನಿಮ್ಮ ಶಿಕ್ಷಕರು ಯಾವ ರೀತಿಯಾಗಿ ನಿಮ್ಗೆ ಕಲಿಸ್ತಾ ಇದ್ರು, ಅದನ್ನ ಇವಾಗಿನ ಮಕ್ಕಳಿಗೆ ನೀವು ಕಲಿಸ್ತಾ ಇದ್ದೀರಾ ಅನ್ನುವಂಥದ್ದು? ಖಂಡಿತ ಸರ್. ಆವಾಗಿನ ಮೌಲ್ಯಗಳುಂಟಲ್ಲ, ಅದು ತುಂಬ ನಮ್ಮ ಮೇಲೆ ಪ್ರಭಾವ ಬೀರಿತ್ತು. ಆ ಒಂದು ಕಾಲದಲ್ಲಿ ಅವರು ಹೇಳಿಕೊಂಡು ಪಾಠಕ್ಕಿಂತಲೂ ಹೆಚ್ಚಾಗಿ ಅವರು ಕಲಿಸಿದಂಥ ಮೌಲ್ಯಗಳು, ಸುಳ್ಳು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು, ದೊಡ್ಡ ಹಿರಿಯರಿಗೆ ಗೌರವಿಸಬೇಕು. ಸೊ ಇಂತಹ ಮೌಲ್ಯಗಳು ನಮಗೆ ಯಾವ ಪಾಠದಲ್ಲಿ ಅಥವಾ ಇದರಾಗಿ ಅದು ಹೇಳಿ ಬರಲಿಲ್ಲ, ತಾನಾಗಿಯೇ ಬಂತು. ಆ ರೀತಿ ನಮ್ಮನ್ನು ಶಿಕ್ಷಕರು ಮೌಲ್ಡ್ ಮಾಡಿದ್ದಾರೆ. ಸೊ ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಇದು ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಖಂಡಿತ ಸರ್. ಹೌದು. ಮತ್ತೆ ನಿಮ್ಮ ಬಾಲ್ಯದಲ್ಲಿ ಈಗ ನೀವು ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು ಅನ್ನುವಂಥದ್ದು? ನಾನು ಸರ್ ಮೂಲತಃ ಚಿತ್ರದುರ್ಗದವಳು. ಸೊ ನನ್ನ ವಿದ್ಯಾಭ್ಯಾಸ ಅಪ್ ಟು PUC ನಾನು ಅಲ್ಲಿಯೇ ಓದಿದ್ದು. ಮತ್ತೆ ಮದುವೆ ಆಯಿತು. ಹಾಗೆ ಮತ್ತೆ ಇಲ್ಲಿ ನನ್ನ ಪ್ರೊಫೆಷನಲ್ ಕೋರ್ಸ್ ಏನುಂಟು B.Ed ಮಾಡಿದ್ದು ನಾನು ಉಜಿರೆಯಲ್ಲಿ. ಅದು ಮದುವೆ ಆದ ನಂತರ. ಹೌದು ಸರ್. ನಿಮ್ಮ ಶಿಕ್ಷಣ ವೃತ್ತಿ, ನಿಮ್ಮ ಶಿಕ್ಷಣ ಒಂದು ಜೀವನ ಹೇಗಿತ್ತು ಮ್ಯಾಮ್? ನಿಮ್ಗೆ ಶಿಕ್ಷಕರು ಬೋಧಿಸ್ತಾ ಇರುವಾಗ ನಿಮ್ಗೂ ಕೂಡ ಅನಿಸ್ತಾ ಇತ್ತಾ, ಅವರು ಮುಂದೆ ನಿಂತು ಪಾಠ ಮಾಡುವಾಗ ನಾನು ಕೂಡ ಮುಂದೊಂದು ದಿನ ಈ ತರ ಆಗ್ಬೇಕು ಅನ್ನುವಂತಹ ಕಲ್ಪನೆ? ಹೌದು. ಅದು ಈಗ ನಮ್ಮ ಬಾಲ್ಯ ಅಂತ ಹೇಳ್ತೇವಲ್ಲ, ನಮ್ಮ ಪ್ರಾಥಮಿಕ ಶಿಕ್ಷಣ ಏನಿದೆ 1ರಿಂದ 7ನೇ ತರಗತಿ, ಅದು ತುಂಬಾ ಅಮೂಲ್ಯವಾದಂತಹ ಒಂದು ಏಜ್. ಆ ಏಜ್ ಅಲ್ಲಿ ನಾವು ಏನು ಅನ್ಕೊಳ್ತೇವೆ, ಏನು ನಾವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೇವೆ, ಸೊ ನಾವು ಮುಂದಕ್ಕೆ ಅದೇ ಆಗ್ತೇವೆ. ಸೊ ಹಾಗೆ ನನ್ನ 1ರಿಂದ 7ನೇ ಪ್ರಾಥಮಿಕ ಶಾಲೆ ಕೂಡ ಆ ಶಿಕ್ಷಕರು ಕೂಡ ಹಾಗೆ ಇದ್ರು. ನಾನೊಬ್ಬ ಶಿಕ್ಷಕರನ್ನ ಖಂಡಿತವಾಗಿ ನೆನಪು ಮಾಡ್ಕೊಳ್ಬೇಕು. ನನ್ನ 5ನೇ ತರಗತಿಯಲ್ಲಿ ನನಗೆ ಒಬ್ರು ಮೂರ್ತಿ ಸರ್ ಅಂತ ಇದ್ರು. ಆವಾಗ ನಮಗೆ 5ನೇಯಲ್ಲಿ ABCD ಸ್ಟಾರ್ಟ್ ಆಗೋದಷ್ಟೇ. ಆ ABCD ಒಟ್ಟಿಗೆ ಅವರು ಜಸ್ಟ್ ನಮಗೆ ಮಾತಾಡ್ಲಿಕ್ಕೆ ವಾಟ್ ಈಸ್ ಯುವರ್ ನೇಮ್ ಅದನ್ನ ಕಲಿಸಿದವರು. ಆವತ್ತವರು ಹೇಳಿಕೊಟ್ಟಂತ ಒಂದು ಆ ಭಾಷೆಯ ಪ್ರಭಾವ ಇದೆಯಲ್ಲ, ಇಂಗ್ಲಿಷ್ ಭಾಷೆಯ ಪ್ರಭಾವ, ಇವತ್ತು ನಾನು ಇಂಗ್ಲಿಷ್ ಟೀಚರ್ ಆಗ್ಲಿಕ್ಕೆ ಅವರೊಂದು ನನಗೆ ತುಂಬಾ ಅವರದೊಂದು ಇಂಪ್ಯಾಕ್ಟ್ ಉಂಟು ಸರ್, ಪ್ರಭಾವ ತುಂಬಾ ಉಂಟು. ಆ ಭಾಷೆ ಬಗ್ಗೆ ಒಲವು ಮೂಡಿಸಿದ್ರು ನನಗೆ. ಅಂದ್ರೆ ಯಾವ ರೀತಿಯಾಗಿ ನಿಮ್ಗೆ ಪಾಠವನ್ನ ಮಾಡ್ತಾ ಇದ್ರು ಮ್ಯಾಮ್? ಅದು ಸರ್, ಅವರು ನಮ್ಗೆ ಖಾಲಿ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ, ಆಗ ನಮ್ಗೆ ಅದೇ ನಾನು ಹೇಳಿದಾಗೆ 5ನೇಗೆ ಬರುವಾಗ ನಮ್ಗೆ ಇಂಗ್ಲಿಷ್ ಸ್ಟಾರ್ಟ್ ಆಗೋದಷ್ಟೇ ABCD.
ಆವಾಗ ನಮಗೆ ಟೆಕ್ಸ್ಟ್ ಬುಕ್ ಅಂತ ಎಂತ ದೊಡ್ಡ ಇದಿರ್ಲಿಲ್ಲ, ಜಸ್ಟ್ ಅವರು ಮಾತಲ್ಲೇ ವಾಟ್ ಈಸ್ ಯುವರ್ ನೇಮ್, ಹೌ ಓಲ್ಡ್ ಆರ್ ಯು, ಈ ತರ ಒಂದು ಕಾನ್ವರ್ಸೇಷನ್ ಅಲ್ಲಿ ನಮಗೆ ಆ ಇಂಗ್ಲಿಷ್ ಭಾಷೆ ಬಗ್ಗೆ ಪ್ರೀತಿ ಹುಟ್ಟಿಸಿದ್ರು. ಆ ಪ್ರೀತಿ ನಮಗೆ ಆ ಭಾಷೆ ಮೇಲೆ ಬೆಳೀತಾ 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 ನನಗೆ ಇಂಗ್ಲಿಷ್ ಒಂದು ಪ್ಯಾಷನೇಟ್ ಆಗಿ ಅದನ್ನು ತಗೊಳ್ಬೇಕು, ಸೊ ಒಂದು ಹೊಸ ಭಾಷೆನ ಕಲಿಬೇಕು. ನಮ್ಮ ಕನ್ನಡ ನಮ್ದು ಹೃದಯ ಭಾಷೆ, ಆದ್ರೆ ಇದನ್ನು ಯಾಕೆ ನಾವು ಕಲಿಬಾರ್ದು, ಇದೊಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಸೊ ಇದನ್ನು ಕಲಿತು ಯಾಕೆ ನಾವು ಮುಂದೆ ಬರಬಾರ್ದು ಅಂತ ಹೇಳೋ ಒಂದು ಪ್ರಭಾವವನ್ನು ಬೀರಿದಂಥವ್ರು ಅಂದಿನ ನನ್ನ ಮಾಸ್ಟ್ರು. ಮೊದಲು ಮ್ಯಾಮ್ ಇಂಗ್ಲಿಷ್ ಕಲಿತಾ ಇರುವಾಗ ನಿಮಗೆ ಕಷ್ಟ ಅಂತ ಅನಿಸಿದ್ದಿಲ್ವಾ? ಯಾಕಂತ ಹೇಳಿದ್ರೆ ಈ ಪ್ರಶ್ನೆ ಯಾಕೆ ಅಂತ ಕೇಳಿದ್ರೆ, ಈಗಿನ ಮಕ್ಕಳಿಗೆ ಮೊದಲು ಕಷ್ಟ ಆಗ್ತದೆ, ಆವಾಗಲೇ ಹಿಂಜರಿತಾರೆ ಇಂಗ್ಲಿಷ್ ಕಲಿಯೋದಿಕ್ಕೆ. ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಸರ್, ಇದು ಹಿಂಜರಿಕೆ ಹೇಗೆ ಬರ್ತದೆ ಅಂತ ಹೇಳ್ತೇನೆ ಮೊದಲು ನಾನು. ಈಗ ನೀವು ಖಾಲಿ ಪುಸ್ತಕದ ಗ್ರಾಮರ್ ಮತ್ತೆ ಆ ಪುಸ್ತಕದವನ್ನೇ ನಾವು ಹಿಡ್ಕೊಂಡು ಮಕ್ಕಳಿಗೆ ನಾವು ಥ್ರೂ ಬುಕ್ ಹೋದಾಗ ಮಕ್ಕಳಿಗೆ ಅದು ಕಷ್ಟವೇ. ಬಟ್ ನೀವು ಕಾನ್ವರ್ಸ್ ಮಾಡಿ ಮಕ್ಕಳ ಹತ್ರ, ಕನ್ನಡದಲ್ಲಿ ಹೇಳುವ ಒಂದು ವಾಕ್ಯವನ್ನು ಇಂಗ್ಲೀಷ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೀಗೆ ಹೇಳು ಮಗ, ಇದನ್ನು ಜಸ್ಟ್ ಡೇ ಬೈ ಡೇ ಅದನ್ನು ಅಪ್ಗ್ರೇಡ್ ಮಾಡ್ತಾ ಹೋದರೆ ಮಕ್ಕಳಿಗೆ ಈಸಿ ಆಗ್ತದೆ. ಓ, ಇಂಗ್ಲೀಷ್ ಅಂದರೆ ಇಷ್ಟೇನಾ ಅಂತ ಆಗ್ತದೆ ಅವರಿಗೆ. ಆ ಟೆಕ್ಸ್ಟ್ ಬುಕ್ ಥ್ರೂ ಹೋದಾಗ ನಮಗೆ ಆ ಗ್ರಾಮರು, ಆ ಅಡ್ಜೆಕ್ಟಿವ್, ಆ ನೌನ್, ಆ ಪ್ರಿಪೋಸಿಷನ್ ಇದೆಲ್ಲ ನೋಡುವಾಗ ಓ ಇದು ಎಂತಪ್ಪ, ಇದು ನಮಗೆಲ್ಲ ಇಟ್ಸ್ ಟೋಟಲಿ ಅನ್ಫೆಮಿಲಿಯರ್ ನಮ್ಮ ಭಾರತೀಯರಿಗೆ ನೋಡಬೇಕಿದ್ರೆ. ಅದೆಲ್ಲ ಗ್ರಾಮೆಟಿಕಲಿ ನಾವು ಹೋದಾಗ ಮಾತಾಡುವಾಗ ನಾವು ಕನ್ನಡ ಮಾತಾಡುವಾಗ ನಾವು ಗ್ರಾಮರ್ ಎಲ್ಲ ಬಳಸಿಕೊಂಡು ಮಾತಾಡ್ತೇವೆ, ಇಲ್ಲ ಅಲ್ಲ. ಸೊ ನಮಗೇನು, ನನಗೆ ನೀವು ಹೇಳಿದ್ರೆ ನನಗೆ ಅರ್ಥ ಆಗಬೇಕು, ನನ್ನ ಭಾವನೆ ನಿಮಗೆ ರೀಚ್ ಆಗಬೇಕು, ಸೊ ಇಷ್ಟೇ ನಮಗೆ ಬೇಕಾಗುದು. ಸೊ ಕಾನ್ವರ್ಸೇಷನ್ ಅಲ್ಲಿ ಭಾಷೆ ಯಾವಾಗ ಸುಲಲಿತವಾಗಿ ಬರ್ತದೆ ಆಗ ಮಕ್ಕಳಿಗೆ ಭಾಷೆ ಸುಲಭ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಹಿಂದಿ ಕೂಡ ಹಾಗೆ, ಇಂಗ್ಲಿಷ್ ಕೂಡ ಹಾಗೆ. ಹಿಂದಿ ನೋಡಿ ಮಕ್ಕಳು ಟಿವಿ ನೋಡಿ ಕಲಿತಾರೆ ಹಿಂದಿ. ಪಾಠ ಪುಸ್ತಕದಲ್ಲಿ ಇದ್ದದವರಿಗೆ ಕ್ವಶನ್ ಆನ್ಸರ್ ಬರೀಲಿಕ್ಕೆ ಬಾರದಿದ್ರು ಮಾತಾಡ್ಲಿಕ್ಕೆ ಬರ್ತದೆ ಹಿಂದಿ. ಸೊ ಹಾಗೆ ನಮ್ಮ ಕಮ್ಯುನಿಕೇಟಿವ್ ಅನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಹೋದ್ರೆ ಭಾಷೆ ಈಸಿ ಆಗ್ತದೆ ಅಂತ. ಇನ್ನೊಂದು ನಾನು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ತುಳು ಯಾರು ಬರ್ದು ತೋರಿಸ್ಲಿಲ್ಲ ಅವರಿಗೆ, ಪುಸ್ತಕದಲ್ಲಿ ಇಲ್ಲ. ಹೇಗೆ ಬಂತು ತುಳು? ಅಲ್ವಾ? ತುಳುಗೆ ಮತ್ತೆ ಯಾವ ಗ್ರಾಮರ್ ಎಲ್ಲ ಉಂಟಾ ಏನಾದ್ರು? ಇಂಚನೆ ಪಾತ್ರ ಇಲ್ಲ. ಈಸಿಯಾಗಿ ಮಕ್ಕಳಿಗೆ ಬರ್ತದೆ ಅದು. ತುಳು ಹೇಗೆ ಬರ್ತದೆ? ಕೇಳುದ್ರಿಂದ. ಸೊ ಅದನ್ನ ಭಾಷೆನ ಲವ್ ಮಾಡ್ತಾರೆ ಅವರು ಮಕ್ಕಳು, ಭಾಷೆನ ಇಷ್ಟಪಡ್ತಾರೆ. ಸೊ ಹಾಗೆ ಆಟೋಮೆಟಿಕಲಿ ಬರ್ತದೆ. ಇಂಗ್ಲಿಷ್ ಕೂಡ ಅಷ್ಟೇನು ಕಷ್ಟ ಅಲ್ಲ. ಖಂಡಿತ ಸರ್, ಖಂಡಿತ ಮ್ಯಾಮ್. ಮತ್ತೆ ನಿಮ್ಮ ಒಂದು ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಆದ್ರೆ ನೀವೊಂದು ನಿಮ್ಮ ಶಿಕ್ಷಣದ ಕೋರ್ಸ್ ಅನ್ನ ಮುಗಿಸಿ ಯಾವ ಒಂದು ವಿದ್ಯಾಸಂಸ್ಥೆಗೆ ಮೊದಲು ಬಂದ್ರಿ ಅನ್ನುವಂಥದ್ದು? ಸರ್, ನಾನು ನನ್ನ ಪ್ರೊಫೆಷನಲ್ ಕೋರ್ಸ್ ಮುಗಿದ ಕೂಡಲೇ ಬಂಟ್ವಾಳ ತಾಲೂಕಿನಲ್ಲಿ ಒಂದು ಕ್ಯಾಥೋಲಿಕ್ ಬೋರ್ಡ್ ಸ್ಕೂಲ್ ಇದೆ ಸರ್, ಸೊರ್ನಾಡು ಅಂತ. ಅಲ್ಲಿಗೆ ನಾನು ಮೊದಲು ನನ್ನ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭಿಸಿದ್ದು. ನಾನು ಅಲ್ಲಿ ಹೇಗಿತ್ತು ಮ್ಯಾಮ್ ಒಂದು ಅನುಭವ? ಸರ್, ಅಲ್ಲಿ ತುಂಬಾ ಚೆನ್ನಾಗಿತ್ತು. ಒಂದು ನಾನು ಹೇಳ್ಕೊಳ್ಬೇಕು, ಒಂದು ಮಗುವಿಗೆ ನಾನು ಒಂದು ದಿನ ಒಂದು ಪೆಟ್ಟು ಕೊಟ್ಟದ್ದು, ಅದು ಎಷ್ಟು ಒಂದು ದೊಡ್ಡ ವಿಷಯ ಆಯ್ತು ಅಂತ ಹೇಳಿದ್ರೆ, ಅವಳು ನಿಜವಾಗಿ ಹುಷಾರು ಹುಡುಗಿ, ತುಂಬಾ ಬ್ರಿಲಿಯಂಟ್ ಅವಳು. ಅವಳಿಗೆ ತುಂಬಾ ಹರ್ಟ್ ಆಯ್ತದು. ನನಗೆ ಟೀಚರ್ ಪೆಟ್ಟು ಕೊಟ್ರಲ್ಲ, ನಾನು ಇಷ್ಟು ಹುಷಾರಿದ್ದೇನೆ, ಕಲಿತೇನಲ್ಲ ಅಂತೇಳಿ. ಅದನ್ನು ನೆಕ್ಸ್ಟ್ ಡೇ ಅವಳು ಹೇಗೆ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ನನ್ನ ಹತ್ರ. ಸೊ ಅದೊಂದು ನನಗೆ ಲೆಸನ್ ಅದು. ಮ್ಯಾಮ್, ನನಗೆ ನೀವು ಹೊಡೆದ್ರಿ ಅಲ್ಲ, ನಂಗೆ ಇಷ್ಟವರೆಗೆ ನಂಗೆ ಯಾರು ಹೊಡೆದಿರ್ಲಿಲ್ಲ, ನೀವು ನನಗೆ ಹೊಡೆದ್ರಿ ಅಲ್ಲ ಅಂತ. ಅಂದ್ರೆ ಎಷ್ಟು ಮನ ಮುಟ್ಟಿತ್ತು ನಂಗೆ ಆ ಮಗುವಿನ ಮಾತು ಅಂತ ಹೇಳಿದ್ರೆ. ಓ, ಮಕ್ಕಳ ಮನಸ್ಸೊಂದು ಇಷ್ಟು ಹೇಗಿರ್ತದಲ್ಲ, ಅವರಿಗೆ ಒಂದು ಹೇಗೆ ಪ್ರಭಾವ ಬೀರ್ತದಲ್ಲ ಅಂತೇಳಿ ನಂಗೆ ತುಂಬಾ ಅದು ಮನ ಮುಟ್ಟಿತ್ತು ಆ ಮಗುವಿನ ಮಾತು. ಮತ್ತೆ ನಾನು ಹೊಡಿಲಿಕ್ಕೆ ಹೋಗ್ಲಿಲ್ಲ. ಅದೊಂದು ದೊಡ್ಡ ಪಾಠ ನನಗೆ. ಮಕ್ಕಳ ಮನಸ್ಸನ್ನು ನಾವು ಮೊದಲು ಹಿಡ್ಕೊಳ್ಬೇಕು ಅಂತ ಹೇಳುವಂಥದ್ದು. ನಾವು ಎಷ್ಟೇ ಪ್ರೊಫೆಷನಲ್ ಆಗಿದ್ರು, ನಾವೆಷ್ಟೇ ಕಲ್ತಿದ್ರು, ಮಕ್ಕಳ ಮನಸ್ಸನ್ನು ರೀಚ್ ಆಗದಿದ್ರೆ ನಮ್ಮ ಯಾವುದೇ ನಮ್ಮ ಬೋಧನೆಗಳು ಅವರಿಗೆ ರೀಚ್ ಆಗುದಿಲ್ಲ ಅಂತ ನನಗೆ ಗೊತ್ತಾಯ್ತು. ಪ್ರೀತಿಯಿಂದಲೇ ಮಕ್ಕಳನ್ನು ಉಳಿಸ್ಕೊಳ್ಬೇಕು ಅಂತ. ಮ್ಯಾಮ್, ನೀವು ವಿದ್ಯಾರ್ಥಿಯಾಗಿದ್ದವರು ಶಿಕ್ಷಕರಾಗ್ತೀರಾ, ನಿಮ್ಮ ಕನಸನ್ನ ನನಸು ಮಾಡ್ತೀರಾ. ಆ ಒಂದು ಸಂದರ್ಭ ಹೇಗಿತ್ತು ಅನ್ನುವಂಥದ್ದು? ಇದೊಂದು ನಿಜವಾಗ್ಲೂ ಖಂಡಿತ ರೋಮಾಂಚನಕಾರಿ ಸರ್. ಹೇಗೆ ಅಂತ ಹೇಳಿದ್ರೆ, ನಾನು ಸೊರನಾಡು ಶಾಲೆ ನಂತರ ಒಂದು SVS ದೇವಳ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದೆ. ಆಗ ಪ್ರಪ್ರಥಮ ಬಾರಿಗೆ ಈ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಬಂತು. ಆಗ ಅದ್ರ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ನಾವು ಸಹ ಒಂದು ಎಂಥದ್ದು ನೋಡೋ ಒಂದು ಬರೆಯುವ ಅಂತೇಳಿ ಅದೊಂದು ಎಕ್ಸಾಮ್ ಅಟೆಂಡ್ ಮಾಡಿದ್ದು. ಇದು ಕಾಂಪಿಟೇಟಿವ್ ಥರನೇ ಒಂದು ಇದೆಲ್ಲ ಟಿಕ್ ಮಾಡಲಿಕ್ಕೆಲ್ಲ ಇರ್ತದೆ ಆಬ್ಜೆಕ್ಟಿವ್. ಹಾಗೆ ಅದರಲ್ಲಿ 90 ಮಾರ್ಕ್ಸ್ ಬರಬೇಕು ಎಲಿಜಿಬಿಲಿಟಿ ಆಗಬೇಕಿದ್ರೆ ಟೆಟ್ಟಲ್ಲಿ. ಹಾಗೆ ನನಗೆ 89 ಮಾರ್ಕ್ಸ್ ಬಂದಿತ್ತು. ನಾನು ಮತ್ತೆ ಅದು ಆವಾಗೆಲ್ಲ ಈ ಚಿಕ್ಕ ಮೊಬೈಲ್ ನಮ್ಮ ಆ ಟೈಮಲ್ಲಿ, ಆ ಚಿಕ್ಕ ಮೊಬೈಲಲ್ಲಿ ಮೆಸೇಜ್ ಬಂದದನ್ನು ಅಂದರೆ ನೋಡುವಾಗ ನೋಡ್ಲಿಕ್ಕೂ ಅದು ಗೊತ್ತಿಲ್ಲ, ಏನೋ ಒಂದು ಎಕ್ಸಾಮ್ ಬರ್ದಿದ್ದೇನೆ ಅಂತ ಹೇಳಿ. ಹಾಗೆ ಮತ್ತೆ ಎಷ್ಟೋ ಜನವರಿಯಲ್ಲಿ ಅದು ರಿಸಲ್ಟ್ ಬಂದು ನಾನು ನೋಡಿದ್ದು ನವೆಂಬರಲ್ಲಿ ಏನೋ.
ಅದು ಟೈಮ್ ಸಹ ಆಗಿತ್ತು ಆವಾಗ ನೋಡುವಾಗ ಟೆಟ್ ಪಾಸ್ ಆಗಿದೆ ಅಂತ ಬಂದಿತ್ತು. 1 ಮಾರ್ಕ್ ದೇವರ ದಯದಿಂದ ಗ್ರೇಸ್ ಆಗಿ ಸಿಕ್ಕಿತ್ತು, ಒಂದು ಕ್ವಶನ್ ತಪ್ಪಾದ ಕಾರಣ. ಹಾಗೆ 90ಗೆ ಎಲಿಜಿಬಿಲಿಟಿ ಸಿಕ್ಕಿತ್ತು. ಹಾಗೆ ಮತ್ತೆ ಪುನಃ CET ಇರ್ತದೆ, ಅದಕ್ಕೊಂದು CET ಬರೆದ ನಂತರ ನನಗೆ ಗೌರ್ಮೆಂಟ್ ಅಪಾಯಿಂಟ್ ಆಯ್ತು ಸರ್. ಅದೊಂದು 1 ಮಾರ್ಕಿನಿಂದ ನನ್ನ ಜೀವನ ತಿರುಗಿತು. ನಾನು ವಿದ್ಯಾರ್ಥಿಗಳಿಗೆ ಅದೇ ಹೇಳುದು ಬಯಸು ಸರ್, 1 ಮಾರ್ಕ್ ಕೂಡ ನಿಮ್ಮ ಜೀವನವನ್ನು ಖಂಡಿತ ಬದಲಾಯಿಸ್ತದೆ. ಆ ಒಂದು ನಮ್ಮ ಕಲ್ಪನೆ ಏನಿತ್ತು ಗೌರ್ಮೆಂಟ್ ಜಾಬ್ ಅಂದರೆ ಹೇಗಿರ್ತದೆ, ಇಟ್ಸ್ ಟೋಟಲಿ ಡಿಫ್ರೆಂಟ್. ಪ್ರೈವೇಟ್ ಸ್ಕೂಲಲ್ಲಿ ನಾವು ಕೆಲಸ ಮಾಡೋದಕ್ಕೂ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಿದ್ದ ಒಂದು ಪ್ರೊಫೆಷನಿಂದ ಹೀಗೆ ಬರುವಾಗ ನಾವೊಂದು ಏನು ಹೇಳ್ತೇವೆ ಸರ್, ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು, ಒಂದು ಪವಾಡ ಅಂತ. ಆ ಥರದ ಒಂದು ಅನುಭವ ನನಗೆ ತುಂಬ ಒಂದು ಒಳ್ಳೆಯ ರೋಮಾಂಚನಕಾರಿಯಾದಂಥ ಅನುಭವ ಅದು. ಮ್ಯಾಮ್, ಕ್ಲಾಸಲ್ಲಿ ಈಗ ಮಕ್ಕಳು ಶಿಸ್ತನ್ನು ಪಾಲನೆ ಮಾಡಬೇಕಂತ ಹೇಳಿದರೆ ಯಾವ ರೀತಿಯ ನೀವು ಕ್ರಮಗಳನ್ನು ತಗೊಳ್ತೀರಾ ಅನ್ನುವಂಥದ್ದು? ಸರ್, ಶಿಸ್ತು ಅಂತ ಹೇಳುವಾಗ ನಮಗೆ ಮಕ್ಕಳ ಹತ್ರ ನಾವು ಅದನ್ನು ಅವರಿಂದಲೇ ಅದು ಬರುವಾಗೆ ಮಾಡಬೇಕು. ನಾವು ಎಷ್ಟು ಬೆತ್ತ ಹಿಡ್ಕೊಂಡು ಅಥವಾ ಅವರಿಗೆ ಜೋರು ಮಾಡಿದರೆ ಅದು ಬರುವುದಿಲ್ಲ. ಅವರೊಳಗೆ ಟೀಚರ್ ಬಂದರು, ನಾವೀಗ ಸುಮ್ಮನೆ ಕುತ್ಕೊಳ್ಬೇಕು, ಈಗ ಪಾಠ ಕೇಳಬೇಕು ಅಂತ ಹೇಳುವಂಥದ್ದು ಅವರಿಗೆ ಬರಬೇಕು ಅಂತಾದರೆ ನಾವು ಕ್ಲಾಸ್ ರೂಮಿಗೆ ಹೋದ ಕೂಡಲೇ ಒಂದು ಕಥೆಯನ್ನು ಹೇಳಿ ಅವರ ಅಟೆನ್ಷನನ್ನು ಗ್ರ್ಯಾಬ್ ಮಾಡುವಂಥದ್ದು, ಅಥವಾ ಒಂದು ಹಾಡು ಹೇಳಿ ಅಥವಾ ಒಂದು ಸಣ್ಣ ನೃತ್ಯದ ಮೂಲಕ ಅವರ ಅಟೆನ್ಷನನ್ನು ಗ್ರ್ಯಾಬ್ ಮಾಡುವಂಥದ್ದು. ಹೀಗೆ ಮಾಡಿದರೆ ಅವರು, ನಾವು ಕ್ಲಾಸಿಗೆ ಬರುವಾಗ ಅವರು ಸುಮ್ಮನೆ ಕೂತಿರ್ತಾರೆ, ಮತ್ತೆ ಅವರೇ ಕರೀಲಿಕ್ಕೆ ಬರ್ತಾರೆ, ಟೀಚರ್ ಬನ್ನಿ ಬೆಲ್ ಆಯಿತು ಅಂತ. ಆ ರೀತಿಯಲ್ಲಿ ನಾವು ಶಿಸ್ತನ್ನು ಮೂಡಿಸ್ಲಿಕ್ಕೆ. ಹೌದು, ಖಂಡಿತ ಸರ್. ಅವ್ರು ನಮ್ಮನ್ನು ಕರೀತಾರಲ್ಲ ಬಂದು, ಟೀಚರ್ ನಿಮ್ಮ ಪೀರಿಯಡ್, ಈಗ ನಿಮ್ಮ ಪೀರಿಯಡ್ ಬನ್ನಿ ಅಂತ ಕರೀತಾರಲ್ಲ, ಅದರದೊಂದು ಖುಷಿಯೇ ಬೇರೆ. ಮ್ಯಾಮ್, ಮತ್ತೊಂದು ಕೇಳಬೇಕಂತ ಹೇಳಿದರೆ ನಿಮ್ಮ ಈ ಒಂದು ಶಿಕ್ಷಣ ವೃತ್ತಿಗೆ ನಿಮ್ಮ ಮನೆಯವರ ಸಹಕಾರ ಇತ್ತಾ ಅನ್ನುವಂಥದ್ದು? ಖಂಡಿತ ಸರ್. ನಾನು ಆಗಲೇ ಹೇಳಿದಾಗೆ ನಾನು ಮದುವೆ ಆದ ನಂತರ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದು. ಹಾಗೆ ನನ್ನ ಪತಿಯವರಾದಂತಹ ಸತೀಶ್ ರಾವ್ ಅಂತ, ಅವರು ನನಗೆ ತುಂಬ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸಪೋರ್ಟ್ ಆಗಿ ಎಲ್ಲದಕ್ಕೂ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಸರ್, ಎಲ್ಲ ವಿಷಯದಲ್ಲೂ. ಮತ್ತೆ ತಂದೆ ತಾಯಿಯ ಬಗ್ಗೆ ಹೇಳೋದು? ತಂದೆ ತಾಯಿ ಕೂಡ ನನ್ನ ಊರು ಚಿತ್ರದುರ್ಗ ಆದ ಕಾರಣ ಅವರು ದೂರದಲ್ಲಿದ್ದು ನನಗೆ ಮಾರಲ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ನೀನು ಏನು ಮಾಡು ಮಗ, ನಾವಿದ್ದೇವೆ ಅಂತ ಹೇಳಿ ತುಂಬ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ಕೇಳೋದಾದರೆ, ಈಗ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಮುಖ್ಯ ಆಗ್ತದೆ, ಇದು ಅವರ ಜೀವನಕ್ಕೆ ಎಷ್ಟು ಪ್ರಭಾವವನ್ನು ಬೀರ್ತದೆ ಅನ್ನುವ? ಖಂಡಿತ ಸರ್. ನಾವೀಗ ನೋಡುವುದು ಈ ಕಾಲಘಟ್ಟದಲ್ಲಿ ನೋಡುವುದಾದರೆ, ಈ ಕೆಲವು ಮಕ್ಕಳು ನೋಡಿ ಸ್ಟ್ರೆಸ್ಸಲ್ಲಿ ಅವರ ಜೀವವನ್ನು ಕಳ್ಕೊಳ್ಳುವಂಥ ತುಂಬ ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. 10th ರಿಸಲ್ಟ್ ಬಂದ ಕೂಡಲೇ PU ರಿಸಲ್ಟ್ ನಾವು ದಿನನಿತ್ಯ ನೋಡ್ತೇವೆ ಪೇಪರಲ್ಲಿ ಬರುವಂಥದ್ದು. ಆಮೇಲೆ ಈ ಮೊಬೈಲ್ ಗೀಳಿಗೆ ಬಿದ್ದಂತಹ ಮಕ್ಕಳು ಕೂಡ ಹಾಗೆ, ಒಂದು ಮೊಬೈಲ್ ಕೊಡಲಿಲ್ಲ, ಅಮ್ಮ ಬೈದ್ರು ಅಂತೇಳಿ ಒಂದು ಸಣ್ಣ ಕಾರಣ ಇಟ್ಕೊಂಡು ಅವರ ಜೀವವನ್ನೇ ತೆಕ್ಕೊಳ್ಳುವಂಥ ಇದಕ್ಕೆ ಒಂದು ದುಷ್ಕೃತ್ಯಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ. ಇದರಲ್ಲಿದ್ರೆ ಮಕ್ಕಳನ್ನು ಹೊರಗೆ ಬರಬೇಕು ಅಂತ ಹೇಳಿದ್ರೆ ಈ ಪಠ್ಯೇತರ ಚಟುವಟಿಕೆಗಳು ತುಂಬ ಹೆಲ್ಪ್ ಆಗ್ತದೆ. ಉದಾಹರಣೆಗೆ ಒಂದು ಭರತನಾಟ್ಯ ಕ್ಲಾಸ್ ಆಗಿರ್ಬೋದು. ಈಗ ಸಾಧಾರಣ ಎಲ್ಲ ಶಾಲೆಗಳಲ್ಲಿ ಇಂತಹ ಕ್ಲಾಸಸ್ಗಳುಂಟು, ತಬಲಾ ಕ್ಲಾಸ್, ಭರತನಾಟ್ಯ, ಸಂಗೀತ, ಕರಾಟೆ, ಇಂತಹ ಎಲ್ಲ ಕ್ಲಾಸ್ಗಳಿಗೆ ಮಕ್ಕಳನ್ನು ಹಾಕಬೇಕು. ಈವನ್ ಅವರು ಈ ಕೆಲವು ಪೇರೆಂಟ್ಸ್ ಅವರು 10th ನನ್ನ ಮಗಳ 10th ಅಂತೇಳಿ ಆ 10th ಅಲ್ಲಿ ಯಾವುದಕ್ಕೂ ಬಿಡುವುದಿಲ್ಲ. ನಿಜವಾಗಿ ಅವರಿಗೆ ಅಗತ್ಯ ಇರುವುದೇ ಆಗ 10th ಮತ್ತು PU ಅಲ್ಲಿ. ಯಾಕಂದ್ರೆ ಅವರಿಗೆ ಸ್ಟ್ರೆಸ್ ರಿಲೀಫ್ ಆಗಲಿಕ್ಕೆ ಅದೊಂದು ವೇದಿಕೆ, ಅವರಿಗೆ ಆ ಸ್ಟ್ರೆಸ್ಸಿಂದ ಹೊರಗೆ ಬರ್ತಾರೆ ಅವರು. ಉದಾಹರಣೆಗೆ ಭರತನಾಟ್ಯ ಅಂತ ತಗೊಳ್ಳುವ, ಈ ಭರತನಾಟ್ಯ ಕ್ಲಾಸಿಂದ ಅವರು ಆ ದೇಹವನ್ನು ನಾಟ್ಯ ಮಾಡೋದ್ರ ಮೂಲಕ ದಂಡಿಸ್ತಾರಲ್ಲ, ಸುಸ್ತಾಗ್ತಾರೆ, ಆಗ ಫುಲ್ ಅವರಿಗೆ ರಿಲೀಫ್ ಆಗ್ತದೆ. ಮತ್ತೆ ಓದಲಿಕ್ಕೆ ಇನ್ನೂ ಹೆಚ್ಚು ಓದಲಿಕ್ಕೆ ಅವರಿಗೆ ಸಹಕಾರಿ ಆಗ್ತದೆ. ಪಠ್ಯೇತರ ಚಟುವಟಿಕೆಗಳು ಪಠ್ಯಕ್ಕಿಂತಲೂ ಮುಖ್ಯ ಅಂತ ನಾನು ಹೇಳ್ತೇನೆ. ಖಂಡಿತವಾಗ್ಲೂ ತುಂಬ ಬೇಕು. ಮಕ್ಕಳಿಗೆ ಆಡೋದಾಗಿರ್ಬೋದು. ಈ ಮಕ್ಕಳಿಗೆ ಆಟ ಅಂದರೆ ಇಷ್ಟ ಸಹಜವಾಗಿ, ಆ ಮಕ್ಕಳಿಗೆ ಆಟ ಅಂತ ಹೇಳಿದ್ರೆ ಆಯಿತು. ಸೊ ಆಟ ಆಡಲಿಕ್ಕೆ ಬಿಡಬೇಕು ಮಕ್ಕಳನ್ನು. 10th ಅಥವಾ PU ಅಂತ ಹೇಳಿ ಅವರನ್ನು ಕಟ್ಟಿ ಹಾಕುದಲ್ಲ, ಓದು 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 ಅಂತ ಹೇಳಿ. ನಿಜವಾಗಿ ಆಟಕ್ಕೆ ಹೋಗಿ ಬಂದವರು ಖಂಡಿತ ಓದ್ತಾರೆ, ಇನ್ನು ಚೆನ್ನಾಗಿ ಓದ್ತಾರೆ. ಯಾಕಂದರೆ ಅವರ ಆಸಕ್ತಿಯ ಲೆವೆಲ್ ಬದಲಾಗಿರ್ತದೆ. ಪಠ್ಯೇತರ ಆಗಿ ಬಂದ ನಂತರ ಅವರ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಬೇರೆನೇ ಇರ್ತದೆ. ಹೇಗೆ ಹೇಳುದು ಅಂತ ಹೇಳಿದ್ರೆ, ಒಂದು PT ಪೀರಿಯಡ್ ಇರ್ತದೆ ನೋಡಿ ನಮ್ಮ ಶಾಲೆಯಲ್ಲಿ. PT ಪೀರಿಯಡ್ ಆಗಿ ಬಂದ ನಂತರ ಮಕ್ಕಳು ಸುಸ್ತಾಗಿರ್ತಾರೆ, ಆದರೆ ಅವರ ಗಮನ ಎಲ್ಲ ಆಗ ನಮ್ಮ ಪಾಠದ ಮೇಲೆ ಖಂಡಿತ ಕೇಂದ್ರೀಕೃತವಾಗ್ತದೆ. ಹಾಗೆ ತುಂಬ ಪಠ್ಯೇತರ ಚಟುವಟಿಕೆಗಳು ತುಂಬ ಹೆಲ್ಪ್ ಆಗ್ತದೆ ಮಕ್ಕಳಿಗೆ. ಮ್ಯಾಮ್, ಮತ್ತೆ ಅದರಲ್ಲಿ ಇನ್ನೊಂದು, ಈಗ ವಿದ್ಯಾರ್ಥಿಗಳು ಕೆಲವೊಬ್ರು ಓದಿನಲ್ಲಿ ಮುಂದಿದ್ರೆ ಇನ್ನೊಬ್ರು ಕೆಲ ಚಟುವಟಿಕೆಗಳಲ್ಲಿ ಮುಂದಿರ್ತಾರೆ, ಅದ್ರ ಬಗ್ಗೆ ಹೇಳಿ ಮ್ಯಾಮ್. ಹಾಂ ಸರ್, ಈಗ ಒಂದು ಕ್ಲಾಸ್ ಅಂತ ಆದಮೇಲೆ ನಮಗೆ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ. ಅಲ್ಲಿ ಆವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಟಾಪರ್ಸ್ ಇರ್ತಾರೆ, ಮತ್ತು ಸ್ವಲ್ಪ ಆವ್ರೇಜ್ಗಿಂತ ನೆಕ್ಸ್ಟ್ ಕೆಳಗಿನವರು ಇರ್ತಾರೆ. ಆ ಆವ್ರೇಜ್ಗಿಂತ ಕೆಳಗಿನವರು ಇದ್ದಾರಲ್ಲ, ಅವರು ಎಕ್ಸ್ಟ್ರಾ ಟ್ಯಾಲೆಂಟೆಡ್. ಅವರು ನೀವು ಎಂಥ ಕೆಲಸಕ್ಕೆ ಕಲಿಯಿರಿ, ಅವರು ರೆಡಿ.
ಎಂತ ಬೆಂಚ್ ಎತ್ತುದು, ಮೇಲೆ ಹತ್ತುದು, ಟ್ಯಾಪ್ ಸರಿ ಮಾಡೋದ್ರಿಂದ ಹಿಡಿದು ಟಾಯ್ಲೆಟ್ ಅಲ್ಲಿ ನಲ್ಲಿ ಹೋಗಿದ್ರೆ ನೀವು ಎಂತ ಕೆಲಸಕ್ಕೆ ಅವ್ರು ರೆಡಿ. ಅಂತ ಮಕ್ಕಳು ಉಂಟಲ್ಲ, ಅವ್ರು ಮತ್ತೆ ನಿಮ್ಮನ್ನು ತುಂಬಾ ಪ್ರೀತಿಸ್ತಾರೆ. ಆ ಮಕ್ಕಳಷ್ಟು ಪ್ರೀತಿಸೋರು ಯಾರಿಲ್ಲ. ಅಂಥ ಮಕ್ಕಳನ್ನ ನಾವು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಅಂದ್ರೆ ಆಟದ ಮೂಲಕ ಪಾಠ ಕಲಿಸುದು ಅಂತ ಹೇಳ್ತೇವಲ್ಲ ನಾವು, ಆ ರೀತಿ ಅವರನ್ನು ತೊಡಗಿಸಿಕೊಂಡು ಆಟ ಅಥವಾ ಅವರ ಆಸಕ್ತಿಯುತ ವಿಷಯ ಯಾವುದುಂಟು, ಅವರಿಗೆ ಹತ್ತುದು ಇಷ್ಟ, ಇಳಿಯುವುದು ಇಷ್ಟ, ಓಡಾಡುದು ಇಷ್ಟ, ಈ ತರ ನಾವು ಹೀಗೆ ಒಂದು ಸರ್ಕಲ್ ಎಲ್ಲ ಮಾಡ್ಕೊಂಡು ಅಲ್ಲಿ ನಂಬರ್ಸ್ ಬರ್ದು, ಅವರು ತುಂಬಾ ಓದಿನಲ್ಲಿ ತುಂಬಾ ಹಿಂದೆ ಇರ್ತಾರೆ, ಅಂತವರಿಗೆ ನಾವು ಆ ತೊಡಗಿಸಿಕೊಳ್ಳುವ ಮೂಲಕ ಅವರನ್ನು ನಾವು ಪಾಠದ ಕಡೆಗೆ ಹೇಳ್ಕೊಂಡು ಬರ್ಬೋದು. ಅಂದ್ರೆ ಮಾಡಿ ಕಲಿ ನೋಡಿ ತಿಳಿ ಅಂತ ಹೇಳ್ತೇವಲ್ಲ, ಅದೊಂದು ಕಾನ್ಸೆಪ್ಟ್ ಇದೆ. ಅವರನ್ನು ಮಾಡಿಸೋದ್ರ ಮೂಲಕ ಅವರಿಗೆ ಅರ್ಥ ಮಾಡಿಸ್ಬೇಕು. ಹೀಗೆ ಪಾಠ ಪುಸ್ತಕ ಇಟ್ಕೊಂಡು ನೋಡು ಮಗ 2 × 2 = 4 ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ. ಸೊ ಅದನ್ನ ನಾವೇನ್ ಮಾಡಬೇಕು, ಮಾಡಿ ಏನಾದರೂ ಚಟುವಟಿಕೆ ಮಾಡೋದ್ರ ಮೂಲಕ ಅವರನ್ನು ತೊಡಗಿಸಿಕೊಳ್ಬಹುದು. ಅದನ್ನು ಅವ್ರು ಇಷ್ಟಪಡ್ತಾರೆ ಕೂಡ, ಮತ್ತೆ ಕಲಿತಾರೆ ಅವರು, ಅವ್ರಿಗೆ ನೆನಪಿರ್ತದೆ, ಅದು ಆ ನೆನಪಿನಲ್ಲಿ ಉಳಿತದೆ ಅದು ಸದಾಕಾಲ. ಆ ಥರ ಮಾಡ್ಬೋದು. ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಂದು ಉಂಟು ಸರ್, ನಲಿ ಕಲಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದು 1 ರಿಂದ 3ನೇ ತರಗತಿಯವರೆಗೆ ಒಂದೇ ಕ್ಲಾಸ್ ರೂಮಲ್ಲಿ ಅವರನ್ನು ಕೂತ್ಕೊಳ್ಳಿಸಿ, ಅವರಿಗೆ ಯಾರು ಸ್ವಲ್ಪ ಮಕ್ಕಳು ಹಿಂದೆ ಇದ್ದಾರೆ ಅವರು ತಮ್ಮ ಸಹಪಾಠಿಗಳೊಂದಿಗೆ, ಅಲ್ಲಿ 2ನೇವ್ರು ಇರ್ತಾರೆ, 3ನೇವ್ರು ಇರ್ತಾರೆ, ಅವರೊಟ್ಟಿಗೆ ಅವರು ಜೊತೆಯಾಗಿ ಕಲಿಯುವಂಥದ್ದು. ಇದು ಸಕ್ಸಸ್ಫುಲ್ ಆಗಿದೆ ತುಂಬ. ಇದರಲ್ಲಿ ಇದು ಅಲ್ಲಿ ಹಿಂದೆ ಅಂತೇಳಿ ಮಕ್ಕಳು ಇಲ್ವೇ ಇಲ್ಲ, ಎಲ್ಲರೂ ಅಲ್ಲಿ ಆಲ್ಮೋಸ್ಟ್ ಈಕ್ವಲ್ ಇರ್ತಾರೆ. ಆ ಥರ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಮತ್ತೆ ಈಗ ಕೆಲವೊಂದು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದಿರುವವರಿಗೆ ಯಾವ ರೀತಿ ಅವರು ಮುಂದೆ ಬರಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನ ನೀವು ತಗೊಳ್ತೀರಿ ಅನ್ನುವಂಥ? ಹಾ ಸರ್, ಅವರಿಗೆ ನಾವು ಒಂದು ರೆಮಿಡಿಯಲ್ ಟೀಚಿಂಗ್ ಅಂತ ಮಾಡ್ತೇವೆ, ಪರಿಹಾರ ಬೋಧನೆ ಅಂತ. ಒಂದು ಬೆಳಗ್ಗೆ ಬೇಗ ಹೋಗಿ ಶಾಲೆಯ ಅವಧಿಯ ಮೊದಲು, ಮತ್ತೆ ಸಂಜೆ ಸ್ವಲ್ಪ ಶಾಲೆಯ ಅವಧಿಯ ನಂತರ ಅವರನ್ನು ನಿಲ್ಲಿಸಿ ಸ್ವಲ್ಪ ಅವರಿಗೆ ಇನ್ನೂ ಸಹ ಏನು ಅವರಿಗೆ ಈ ಕಲಿಕೆಯಲ್ಲಿ ಹಿಂದುಳಿದಿರೋರು ಅಂತ ಹೇಳಿದರೆ, ನಮ್ಮ ಸರ್ಕಾರ, ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಈಗ FLN ಅಂತ ಗುರುತಿಸ್ತಾರೆ ಅವರನ್ನು, ಆಯಿತಾ, ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮೆರಸಿ ಅಂತ ಹೇಳಿ. ಅವರಿಗೆ ಅದರ ಕೊರತೆ ಇದೆ ಅಂತ ಹೇಳಿ ಅವರಿಗೆ ನಾವು ಒಂದೊಂದು ಮಗುವನ್ನು ದತ್ತು ತೆಗೊಳ್ಳುವ ಅಂತೇಳಿ ಒಂದು ಇದುಂಟು. ಈಗ ಆ FLN ಮಕ್ಕಳನ್ನು ನಾವು ದತ್ತು ತೆಕೊಂಡು ನಮ್ಮ ಫ್ರೀ ಟೈಮಲ್ಲಿ ಅವರನ್ನು, ಅಥವಾ ಅದಕ್ಕೆ ಅಂತ ಹೇಳಿ ಒಂದು ಅವಧಿಯನ್ನು ಮೀಸಲಿಟ್ಟು ಅಲ್ಲಿ ಅವರಿಗೆ ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಮಾಡಿ ಅವರನ್ನು ಇಂಡಿವಿಜುವಲ್ ಆಗಿ ಕೂತ್ಕೊಳ್ಳಿಸಿ ಅವರಿಗೆ ಒಬ್ಬರಿಗೆ ಕಲಿಸುವಂಥದ್ದು. ಅದರಲ್ಲಿ ಸಹ ಇಂಪ್ರೂವ್ಮೆಂಟ್ ಇದೆ ಸರ್. ಈಗ ಜೂನಲ್ಲಿದ್ದ ಮಗು ಒಂದು ನವೆಂಬರ್ ಡಿಸೆಂಬರ್ಗೆ ಬರುವಾಗ ಆ ಮಗುವಿನಲ್ಲಿ ತುಂಬ ಅಭಿವೃದ್ಧಿಯನ್ನು ನಾವು ನೋಡಿದ್ದೇವೆ, ತುಂಬ ಇಂಪ್ರೂವ್ಮೆಂಟ್ ಆಗಿರೋದನ್ನು. ತುಂಬ ಮಕ್ಕಳಿದ್ದಾರೆ ಆ ಥರದವರು, ಎಲ್ಲ ಶಾಲೆಯಲ್ಲಿ ಇರ್ತಾರೆ ಸಾಧಾರಣ. ಹಾಗಿದ್ದವರು ಒಂದು ಕ್ಲಾಸಲ್ಲಿ ಒಬ್ಬರಾದರೂ ಇರ್ತಾರೆ ಆ ಥರದವರು. ಸೊ ಅಂಥವರನ್ನು ಈ FLN ಅಂತ ಹೇಳಿ ಮಾಡಿರೋದು ಅದಕ್ಕೆ. ಈಗ ಮತ್ತೆ ಅವರಿಗೆ ಒಂದು ಬೇರೆ ಕ್ವಶನ್ ಪೇಪರ್ ಮಾಡುವಂಥದ್ದು, ಈಸಿ ಒಂದು ಅವರಿಗೆ ಆನ್ಸರ್ ಮಾಡಲಿಕ್ಕೆ ಸುಲಭ ಆಗುವ ಹಾಗೆ, ಮತ್ತೆ ಓರಲ್ ಆಗಿ ಕೇಳುವಂಥದ್ದು. ಕೆಲವು ಮಕ್ಕಳು ಬರೀಲಿಕ್ಕೆ ಕಷ್ಟಪಡ್ತಾರೆ, ಅಂಥವರಿಗೆ ಓರಲ್ ಆಗಿ ಕೇಳಿ ಅದರಿಂದ ಓರಲ್ ಆಗಿ ಅವರ ಆನ್ಸರ್ ಹೇಳಿದ್ರು ಕೂಡ ಹಿ ಈಸ್ ಕೇಪಬಲ್ ಅಂತ. ಈ ಬರೆಯೋದ್ರಿಂದ ಹಿಂದಿರುವ ಕಾರಣ ಏನು ಮ್ಯಾಮ್? ವಿದ್ಯಾರ್ಥಿಗಳು ಕೆಲವರು ಬರೆಯೋದ್ರಲ್ಲಿ ಇಷ್ಟಪಡೋದಿಲ್ಲ, ಅವರು ಯಾವ ರೀತಿಯ ಪ್ರಭಾವದಿಂದ ಆ ರೀತಿ ಆಗಿರ್ತಾರೆ ಅನ್ನುವಂಥದ್ದು? ಸರ್, ಅವರಿಗೆ ಇನಿಷಿಯಲ್ ಸ್ಟೇಜ್ ಉಂಟಲ್ಲ, ಅವರ ಪ್ರಪ್ರಥಮ ಬರವಣಿಗೆ ಉಂಟಲ್ಲ, ಅದೇನೋ ಒಂದು ಕಷ್ಟಕರ ಅಂತ ಅನಿಸಿರ್ಬೋದು. ಈಗ ಬೇರೆ ದೇಶಗಳಲ್ಲಿ ನೋಡಿ, ಉದಾಹರಣೆಗೆ ಫಿನ್ಲ್ಯಾಂಡ್, ಅಲ್ಲಿ ಎಲ್ಲ ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡೋದು 8 ವರ್ಷದ ನಂತರ. ಮಕ್ಕಳಿಗೆ 8 ವರ್ಷ ತುಂಬಬೇಕು, ಅಂದರೆ ಆ ಕೈಯ ಫುಲ್ ಡೆವಲಪ್ ಆಗಿ ಕೈ ತಿರುಗ್ಲಿಕ್ಕೆ ಅವರಿಗೆ ಸಹಾಯ ಆಗಬೇಕು. ನಾವೆಲ್ಲ ಇಲ್ಲಿ ಏನು ಮಾಡ್ತೇವೆ, 3 ವರ್ಷದಲ್ಲೇ ಸ್ಟಾರ್ಟ್ ಮಾಡ್ತೇವೆ ಬರೀಲಿಕ್ಕೆ. ಅಂದರೆ ಆ ಮಗುವಿನ ದೇಹ ಇನ್ನು ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗಿರುವುದಿಲ್ಲ ಅಂತ. ಅದಕ್ಕೆ ಮೋಟೋಸೈಕಲ್ ಅಂತ ಒಂದು ಹೇಳ್ತಾರೆ, ಅದೊಂದು ಸ್ಕಿಲ್. ಸೊ ಅದು ಡೆವಲಪ್ ಆಗದೆ ನಾವು ಮಕ್ಕಳ ಹತ್ರ ಏನು ಮಾಡಿಸಿದ್ರು ಅದು ಅವರಿಗೆ ಮುಂದಕ್ಕೆ ಅದು ಮತ್ತೆ ಎಫೆಕ್ಟ್ ಆಗ್ತದೆ. ಅಂದರೆ ಯಾವ ಏಜಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಈಗ ಮಕ್ಕಳಿಗೆ ನಾವು ಆಟಿಕೆಗಳನ್ನು ಕೊಟ್ಟು ಆಡಿಸೋದು ಯಾಕೆ? ಈ ಬ್ರಿಡ್ಜ್ ಕಟ್ಟುವಂಥದ್ದು. ಮತ್ತೆ ಮಕ್ಕಳು ನೋಡಿ, ಸಣ್ಣ ಮಕ್ಕಳು ಎಲ್ಲ ಮುರಿಯುವುದು ಮತ್ತೆ ಅದನ್ನು ಫಿಕ್ಸ್, ಅದರಲ್ಲಿ ಹುಷಾರಿರ್ತಾರೆ. ಎಂತ ಆಟ ಸಾಮಾನು ತಂದು ಕೊಟ್ಟರು ಅದನ್ನು ತುಂಡು ಮಾಡುದು ಮತ್ತೆ ಫಿಕ್ಸ್ ಮಾಡುದು, ಅದರಲ್ಲಿ ಹುಷಾರವರು. ಯಾಕೆ? ಅವರಿಗೆ ಆ ಏಜಲ್ಲಿ ಆ ಸ್ಕಿಲ್ ಇರ್ತದೆ. ಅಂತ ಮಕ್ಕಳಿಗೆ ನೀವು ಕೊಂಡೋಗಿ ಬರಿ ಅಂತ ಹೇಳಿದ್ರೆ ಸೊ ತುಂಬಾ ಅದು ಆ ಏಜಲ್ಲಿ ಅಲ್ಲ ಅದು. ಹಾಗಾಗಿ ಆ ಟೈಮಲ್ಲಿ ಅವರು ಅನುಭವಿಸಿದ ಡಿಫಿಕಲ್ಟಿ ಮತ್ತೆ ಅವರಿಗೆ ಅದು ಮೈಂಡಲ್ಲಿ ಫಿಕ್ಸ್ ಆಗ್ತದೆ, ನನಗೆ ಬರೀಲಿಕ್ಕೆ ಕಷ್ಟ ಅಂತ ಅವ್ರು ಫಿಕ್ಸ್ ಮಾಡ್ಕೊಳ್ತಾರೆ ಅದನ್ನು. ನನಗೆ ಬರೀಲಿಕ್ಕೆ ಆಗುದಿಲ್ಲ, ಅದು ಕಂಟಿನ್ಯೂ ಆಗ್ತದೆ. ಮತ್ತೆ ಅಪ್ ಟು 10th ಅವನಿಗೆ ಕಷ್ಟವೇ ಬರೀಲಿಕ್ಕೆ. ಹ್ಯಾಂಡ್ ರೈಟಿಂಗ್ ಚಂದ, ಮತ್ತೆ ಹ್ಯಾಂಡ್ ರೈಟಿಂಗ್ ಚಂದ ಆಗೋದಿಲ್ಲ, ಅದೆಲ್ಲ ಮತ್ತೆ ತುಂಬ ಸಮಸ್ಯೆಗಳಾಗ್ತದೆ ಅದರಿಂದ. ಅಂತ ಹ್ಯಾಂಡ್ ರೈಟಿಂಗ್ ಉಂಟಲ್ಲ, ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಸರ್. ಅಂದರೆ ಅದು ನಮ್ಮ ವ್ಯಕ್ತಿತ್ವವನ್ನು ಹೇಳ್ತದಂತೆ. ನನ್ನ ಹ್ಯಾಂಡ್ ರೈಟಿಂಗ್ ಹೇಗುಂಟು ಅದು ನಾನು ಹೇಗೆ ಅಂತ ಹೇಳ್ತದಂತೆ. ಸೊ ಹಾಗೆ ವ್ಯಕ್ತಿತ್ವನ ರೂಪಿಸೋದ್ರಲ್ಲಿ ಕೂಡ ನಮ್ಮ ಕೈಯ ಬರವಣಿಗೆ ತುಂಬ ಇಂಪಾರ್ಟೆಂಟ್ ರೋಲ್ ಅದು. ಹಾಗೆ ಮಕ್ಕಳಿಗೆ ನಾವು ಸ್ಪೇಸ್ ಕೊಡಬೇಕು. ಆಯಿತು ಮಗ ಇವತ್ತಾಗೋದಿಲ್ವಾ, ಓಕೆ ನಾಳೆ ಬರಿ, ತೊಂದರೆ ಇಲ್ಲ. ಆಯಿತು ನಿಮಗೆ ಕಷ್ಟವಾ, ಓಕೆ ನೆಕ್ಸ್ಟ್ ಟ್ರೈ ಮಾಡುವ.
ಹೀಗೆ ಸ್ವಲ್ಪ ಚಿಕ್ಕದ್ರಿಂದಲೇ ಅವರಿಗೆ ಬರವಣಿಗೆಯಲ್ಲಿ ಒಂದು ಸ್ಪೇಸ್ ಕೊಟ್ಟು ಆ ಬರೆಯುವ ಪ್ರೀತಿಯನ್ನು ಅವರಿಗೆ ಬೆಳೆಸಿದರೆ ಖಂಡಿತ ಎಲ್ಲ ಮಕ್ಕಳು ಒಂದು ಬರವಣಿಗೆಯಲ್ಲಿ ಪ್ರೀತಿ ಬೆಳೆಸ್ಕೊಳ್ತಾರೆ, ಉತ್ತಮ ಬರವಣಿಗೆ ಬರಿಬೋದು ಅಂತ ಆಗ್ತದೆ. ಮ್ಯಾಮ್, ಈಗ ಹ್ಯಾಂಡ್ ರೈಟಿಂಗ್ ಅನ್ನುವಂಥದ್ದು ಈಗ ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿರುವಾಗ ಕಾಪಿ ಎಲ್ಲ ಬರೀತಾ ಇದ್ರು, ಇದು ಎಷ್ಟು ಪ್ರಮುಖವಾಗ್ತದೆ? ಖಂಡಿತ ಸರ್, ಕಾಪಿ ಬೇಕೇ ಬೇಕು. ಕಾಪಿಯಿಂದ ಅವರಿಗೆ ಆ ಸ್ಟೈಲ್ ಆಫ್ ರೈಟಿಂಗ್, ಯಾವ ಅಕ್ಷರ ಎಲ್ಲಿ ತಾಗಬೇಕು, ಈಗ ಉದಾಹರಣೆಗೆ ಪಿ ನಮಗೆ ಕೆಳಗಿನ ಗೆರೆಗೆ ತಾಗಬೇಕು, ಮತ್ತೆ ಟಿ ನಮಗೆ ಮೇಲೆ ಹೋಗಬೇಕು. ಸೊ ಈ ಒಂದು ಇದು ಉಂಟಲ್ಲ, ಆ ಲೈನಿಂಗ್ ಅವ್ರಿಗೆ ಗೊತ್ತಾಗ್ತದೆ, ಯಾವ ಅಕ್ಷರ ಹೇಗೆ ಬರಿಬೇಕು ಅಂತ. ಮತ್ತೆ ಕರೆಕ್ಟ್ ಒಂದು ಶೈಲಿ, ಬರವಣಿಗೆ ಶೈಲಿ ಗೊತ್ತಾಗ್ತದೆ. ಅದರಲ್ಲಿ ಕಾಪಿ ರೈಟಿಂಗ್ ತುಂಬ ಹೆಲ್ಪ್ ಆಗ್ತದೆ ಮಕ್ಕಳಿಗೆ. ಅದನ್ನು ನಾವು ಸಾಧಾರಣ ಈಗ ನಾವು ಒಂದು LKG ಇಂದಲೇ ಸ್ಟಾರ್ಟ್ ಮಾಡ್ತೇವೆ ಅದನ್ನು. LKGಯಲ್ಲಿ ಸ್ಲ್ಯಾಂಟಿಂಗ್, ಸ್ಲೀಪಿಂಗ್ ಲೈನ್ಸ್, ಅದು ತುಂಬ ಹೆಲ್ಪ್ ಆಗ್ತದೆ ಸರ್. ಕಾಪಿ ರೈಟಿಂಗ್ ಈಸ್ ನಮಗೆ ಅಪ್ ಟು 10th ವರೆಗೂ ನಮಗೆ ಅದು ಬೇಕು. ಅದರಿಂದ ತುಂಬ ಚಂದ ಬರವಣಿಗೆಯನ್ನು ಕಲಿತು ಆದ ತುಂಬ ಮಕ್ಕಳನ್ನು ನಾನು ನೋಡಿದ್ದೇನೆ. ಕಾಪಿ ರೈಟಿಂಗಿಂದ ತಮ್ಮ ಹ್ಯಾಂಡ್ ರೈಟಿಂಗನ್ನು ಬದಲಾಯಿಸಿಕೊಂಡು, ಹ್ಯಾಂಡ್ ರೈಟಿಂಗ್ ಬದಲಾದ ಕೂಡಲೇ ಅವರಿಗೆ ಹೆಚ್ಚು ಮಾರ್ಕ್ಸ್ ಸಿಗಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಉದಾಹರಣೆಗೆ ಈಗ SLC ನಾವು ಇದರಲ್ಲೆಲ್ಲ ವ್ಯಾಲ್ಯೂಯೇಷನ್ ಎಲ್ಲ ನೋಡೋದಾದ್ರೆ, ಹ್ಯಾಂಡ್ ರೈಟಿಂಗ್ ಚಂದ ಇದ್ದ ಕೂಡಲೇ ನಾವು ಹೇಗೆ ಹಾಕೊಂಡು ಹೋಗ್ತೇವೆ, ಮತ್ತೆ ಎಂತ ಅಂತ ಎಣಿಕೆ ನೋಡುದಿಲ್ಲ. ಸ್ವಲ್ಪ ಅಲ್ಲಿ ಏನಾದರೂ ಈ ಕಟ್ಟು ಮಾಡಿದ್ದು ಅಥವಾ ಏನಾದರೂ ಹೀಗೆಲ್ಲ ಇದ್ದ ಕೂಡಲೇ ಎಂತ ಇದು ಅಂತ ಸ್ವಲ್ಪ ನಮ್ಮ ಸಹಜ ಅಲ್ವಾ, ಅದು ಹಾಗೆ ಹೋಗ್ತದೆ. ಹ್ಯಾಂಡ್ ರೈಟಿಂಗ್ ಒಂದು ನೀಟ್ ಇದ್ದ ಕೂಡಲೇ, ಚಂದ ಇದ್ದ ಕೂಡಲೇ ನಮಗೆ ಹೀಗೆ ಹಾಕೊಂಡು ಅದು ಹೋಗಿ ಆಗ್ತದೆ ಮುಂದಕ್ಕೆ. ಸೊ ಹಾಗೆ ಹ್ಯಾಂಡ್ ರೈಟಿಂಗ್ ತುಂಬ ಮಕ್ಕಳಿಗೆ ಅದು ಬೇಕು. ಎಲ್ಲ ಮಕ್ಕಳು ಸಹ ಚಂದ ಮಾಡಿ ಬರೆದ್ರೆ ಉಂಟಲ್ಲ, ಅವರಿಗೆ ಅದು ಅವರ ಅಕಾಡೆಮಿಕ್ಸಲ್ಲಿ ಪ್ಲಸ್ ಅವರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೂಡ ಅದು ತುಂಬ ಹೆಲ್ಪ್ ಆಗ್ತದೆ. ಒಂದು ಬರವಣಿಗೆ ಚಂದ ಇದ್ದವನನ್ನು ಬರೀಲಿಕ್ಕೆ ಕರೀತಾರೆ, ನಿನ್ನ ಹ್ಯಾಂಡ್ ರೈಟಿಂಗ್ ಚಂದ ಉಂಟು, ನೀನು ಬರೀ, ಇದನ್ನು ಬರೀ ಅಂತ ಹೇಳಿ. ಹಾಗೆ ತುಂಬ ಹೆಲ್ಪ್ ಆಗ್ತದೆ ಅದು. ಮ್ಯಾಮ್, ಮತ್ತೆ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇತಿಗಳಲ್ಲಿ ಭಾಗವಹಿಸ್ತೀರಾ? ಯಾವೆಲ್ಲ ತರಬೇತಿಗಳಲ್ಲಿ ಭಾಗವಹಿಸ್ತೀರಾ? ಮತ್ತೆ ನೀವು ಹೈದರಾಬಾದಲ್ಲಿ ಹೋಗಿ ತರಬೇತಿಯಲ್ಲಿ ಭಾಗವಹಿಸಿದ್ದೀರಾ, ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಸರ್, ಅದು ನಿಜವಾಗ್ಲೂ ನನ್ನ ಒಂದು ಯಾವುದೋ ಪುಣ್ಯ ಅಂತ ಹೇಳಬೇಕು. ನನಗೆ ಅದು ಸಿಕ್ಕಿದ್ದು, ಅವಕಾಶ ಸಿಕ್ಕಿದ್ದು. ಆ ಹೈದರಾಬಾದಲ್ಲಿ ನಮಗೆ ಸಿಕ್ಕಿದಂಥ ರಿಸೋರ್ಸ್ ಪರ್ಸನ್ಸ್ ಇದ್ದಾರಲ್ಲ, ಎಲ್ಲರೂ ಕೂಡ PhD ಸ್ಕಾಲರ್ಸ್ ಮತ್ತೆ ಎಲ್ಲರೂ ಡಾಕ್ಟರೇಟ್ ಇರುವಂಥವರು, ಎಲ್ಲ ಯೂನಿವರ್ಸಿಟಿಗಳಿಂದ ಬಂದು ಅವರ ಪಾಂಡಿತ್ಯ ಎಲ್ಲ ನೋಡಿದರೆ ನಾವು ಇನ್ನು ಎಷ್ಟು ಕಲೀಲಿಕ್ಕಿದೆ, ನನಗೆ ತುಂಬ ಒಂದು ಒಳ್ಳೆಯ ಅದು ಅನುಭವ. ಮತ್ತೆ ಪ್ರತಿನಿತ್ಯ ನಮಗೆ ಅಲ್ಲಿ ಏನಿರ್ತಿತ್ತು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಪಂಜಾಬ್ನವರು ಬಂದಿರ್ತಾರೆ, ಅವರ ನೃತ್ಯ ಶೈಲಿ, ಅವರ ರಾಜ್ಯದ ನೃತ್ಯ ಶೈಲಿ ಹೇಗುಂಟು ಅದನ್ನು ಅವರು ಪರ್ಫಾರ್ಮ್ ಮಾಡಲಿಕ್ಕೆ ಡೈಲಿ, ಅದೊಂಥರ ಪ್ರೇಯರ್ ಆದ ನಂತರ ಅವರದೊಂದು ಡ್ಯಾನ್ಸ್ ಪರ್ಫಾರ್ಮ್. ಹಾಗೆ ಪ್ರತಿಯೊಂದು ದಿವಸ ಕೂಡ ಆಯಾ ರಾಜ್ಯದವರು ಅವರ ರಾಜ್ಯದ ವಿಶೇಷತೆಯನ್ನು ಮಾಡಲಿಕ್ಕೆ ಇತ್ತು. ಹಾಗೆ ನಾವು ಯಕ್ಷಗಾನ ಮಾಡಿದ್ದೆವು. ಅದೊಂದು ಭಾರಿ ಒಂದು ಅದಕ್ಕೆ ತುಂಬಾ ಒಂದು ಪ್ರಶಂಸೆ ಸಿಕ್ಕಿತ್ತು ನಮಗೆ. ಯಕ್ಷಗಾನ ಶೈಲಿ ಅಂದ್ರೆ ಈ ನಾರ್ತಿನವರಿಗೆಲ್ಲ ಯಕ್ಷಗಾನದ ಕಲ್ಪನೆ ಇಲ್ಲ, ಹಾಗೆ ತುಂಬಾ ಹೊಸತ್ತು, ತುಂಬಾ ಹೊಸತ್ತು. ಆ ಯಕ್ಷಗಾನದ ಭಾಗವತಿಗೆ ಪದ್ಯ ಎಲ್ಲ ಕೇಳುವಾಗೆಲ್ಲ ಅವರಿಗೆಲ್ಲ ತುಂಬಾ ಒಂದು ತುಂಬಾ ಇನ್ಸ್ಪೈರ್ ಆದ್ರು, ನಮ್ಗೆ ಇದನ್ನು ಹೇಳ್ಕೊಡಿ, ಇದು ಹೇಗೆ ಮಾಡುದು, ಹೇಗೆ ಇದು ಅಂತ ಆ ವಿಡಿಯೋಸ್ ಅನ್ನೆಲ್ಲ ತಕೊಂಡು ತುಂಬಾ ಅದನ್ನ ಇದು ಮಾಡಿದ್ದಾರೆ. ಹಾಗೆ ಬೇರೆ ರಾಜ್ಯದ ನೋಡುವಾಗ ಕೂಡ ನಮಗೆ ಹೀಗೆಲ್ಲ ಉಂಟಲ್ಲ, ಇಷ್ಟೆಲ್ಲ ಉಂಟಲ್ಲ, ನಮಗೂ ಸಹ ಇದೊಂದು ಅಂದ್ರೆ ನಮಗೂ ಕೂಡ ತುಂಬಾ ಹೊಸ್ತು ಆ ಥರದ ಶೈಲಿ ನೃತ್ಯಗಳು. ಮತ್ತು ಅಲ್ಲಿಯ ನಮ್ಮ ಅಕಾಡೆಮಿಕ್ಸ್ ಹೇಳುವುದಾದರೆ, ನಮ್ಮ ಈಗ ಹೊಸ ಶಿಕ್ಷಣ ನೀತಿ ಬಂದಿದೆ, ಹೊಸದು ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಹೇಳಿ, ಅದನ್ನು ನಮ್ಮ ರಾಜ್ಯಗಳಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಮತ್ತು ಅದರಿಂದ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನೋಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತಹ ಒಂದು ನಮಗೆ ಜಸ್ಟ್ ಐಡಿಯಾ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ತುಂಬ 21 ದಿವಸ ಇತ್ತು ನಮಗೆ ಅಲ್ಲಿ ಟ್ರೈನಿಂಗ್. ಹಾಗೆ ಆ 21 ದಿವಸ ಕೂಡ ಒಂದು ಮರೆಯಲಾಗದಂತಹ ದಿನಗಳು, ಜೀವನದ ಒಂದು ಅತ್ಯಮೂಲ್ಯ ಕ್ಷಣಗಳು ಅಂತಲೇ ಹೇಳ್ಬೋದು. ತುಂಬ ಅಲ್ಲಿ ಬಂದಂಥ ಟೀಚರ್ಸ್ ಕೂಡ ಹಾಗೆ, ನಮ್ಮ ಖಾಲಿ ಟೀಚರ್ಸ್ ಮಾತ್ರ ಅಲ್ಲ, ಲೆಕ್ಚರರ್ಸ್ ಕೂಡ ಇದ್ರು. PU ಲೆಕ್ಚರರ್ಸ್ ಇದ್ರು, ಫಿಸಿಕ್ಸ್ ಲೆಕ್ಚರರ್ಸ್ ಇದ್ರು, ಮ್ಯಾಥ್ಸ್ ಇದ್ರು. ಸೊ ಹೀಗೆ ಎಲ್ಲ ರೀತಿಯ ಒಂದು ನಮ್ಮ ಟ್ರೂಪ್ ತುಂಬ ಚಂದ ಇತ್ತು. ತುಂಬ ಗಮ್ಮತ್ ಸಹ ಮಾಡಿದ್ದೇವೆ, ಚಂದ ಆಗಿ. ತುಂಬ ಒಂದು ಅದೇ ನಾನು ಹೇಳಿದಂತ ಹೇಳಿದ್ರೆ ಒಂದು ಮರೆಯಲಾಗದಂತಹ ಒಂದು ಅತ್ಯಮೂಲ್ಯ ಕ್ಷಣಗಳು. ಬೇರೆ ತರಬೇತಿಗಳಲ್ಲಿ ನೀವು ಭಾಗವಹಿಸ್ತೀರಮ್ಮ, ಅದ್ರ ಬಗ್ಗೆ ಕೂಡ ಹೇಳಿ. ಹಾಂ ಸರ್, ಇಲ್ಲಿ ನಮ್ಮ ಮಂಗಳೂರು ಡಯಟಲ್ಲಿ ELEP ಅಂತ, ಅದು 1 ತಿಂಗಳ ಒಂದು ತರಬೇತಿ. ಅದು ಇಂಗ್ಲೀಷ್ ಲ್ಯಾಂಗ್ವೇಜ್ ಎಂಪವರ್ಮೆಂಟ್ ಅಂತ, ಅದು ನಮ್ಮ ಇಂಗ್ಲೀಷ್ ಟೀಚರ್ಸಿಗೆ ಕೊಟ್ಟಂಥದ್ದು. ಅಲ್ಲಿ ಕೂಡ ಹಾಗೆ ಈಗ ನಮ್ಮ ಭಾಷೆನ ನಾವು ಇನ್ನೂ ಕೂಡ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು ಆ್ಯಸ್ ಎ ಟೀಚರ್ಸ್, ನಾವು ಮಕ್ಕಳ ಹತ್ರ ಹೇಗೆ ಮಕ್ಕಳನ್ನು ಹೇಗೆ ಅದರಲ್ಲಿ ತೊಡಗಿಸಿಕೊಳ್ಳೋದು ಹೇಗೆ, ಅವರಿಗೆ ಇಂಗ್ಲೀಷ್ ಭಾಷೆಯ ಬಗ್ಗೆ ಒಂದು ಒಲವು ಮೂಡಿಸೋದು ಹೇಗೆ. ನೀವು ಹೇಳಿದಾಗೆ ಇಂಗ್ಲೀಷ್ ಅಂತ ಹೇಳಿದ ಕೂಡಲೇ ಮಕ್ಕಳಿಗೆ ಅಬ್ಬಾ ಇಂಗ್ಲೀಷಾ ಅಂತ ಹೇಳುವಂಥ ಒಂದು ಕಲ್ಪನೆ ಇತ್ತು. ಆದರೆ ಈಗ ಏನಾಗಿದೆ, ಮಕ್ಕಳು ಸುಲಲಿತವಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಆ ಟ್ರೈನಿಂಗ್ ನಮಗೆ ಆದ ನಂತರ, ಅಂದರೆ ಅದರಲ್ಲಿ ನಮ್ಮನ್ನು ಅಷ್ಟು ಮೌಲ್ಡ್ ಮಾಡಿಬಿಟ್ರು. ಆ ಟ್ರೈನಿಂಗ್ ನಮಗೆ ಈ ಕನ್ನಡ ಮಾತಾಡಲಿಕ್ಕೆ ಇಲ್ಲ ಅಲ್ಲಿ,
ಇಂಗ್ಲೀಷಲ್ಲೇ ಕಾನ್ವರ್ಸೇಷನ್ ಮಾಡಬೇಕು, ಇಂಗ್ಲೀಷಲ್ಲೇ ಮಾತಾಡಬೇಕು. ಎಲ್ಲ ಓವರ್ ಆಲ್ ನೀವು ಫ್ರೀ ಇರುವಾಗ, ನೀವು ಬ್ರೇಕಿಗೆ ಹೋದಾಗ ಎಲ್ಲರಲ್ಲಿ ಕೂಡ ನೀವು ಇಂಗ್ಲೀಷಲ್ಲೇ ಮಾತಾಡಬೇಕು. ಮತ್ತು ಮಕ್ಕಳನ್ನ ಕೂಡ ನೀವು ಈ ರೀತಿ ಮಾಡಲಿಕ್ಕೆ ನೀವು ಪ್ರೇರೇಪಣೆ ನೀಡಬೇಕು. ಮಕ್ಕಳು ಹಿಂಜರಿತಾರೆ, ನಮ್ದು ಎಲ್ಲಿ ತಪ್ಪಾಗ್ತದೆ ಏನೋ ಮಾತಾಡಿದರೆ, ನಾನು ಈ ಥರ ಮಾತಾಡಿದರೆ ಏನು ನಗಾಡ್ತಾರೇನೋ ಯಾರಾದರೂ, ಮಕ್ಕಳಿಗೆ ಆ ಒಂದು ಹಿಂಜರಿಕೆ ಇರ್ತದೆ. ಆ ಹಿಂಜರಿಕೆಯನ್ನು ನೀವು ಮೊದಲು ತೆಗಿಬೇಕು ಮಕ್ಕಳಿಂದ. ಅದನ್ನು ನಮಗೆ ತುಂಬ ಚೆನ್ನಾಗಿ ELEPಯಲ್ಲಿ ನಮಗೆ ಟ್ರೈನ್ ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ COVID-19 ಸಂದರ್ಭದಲ್ಲಿ ನೀವು ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಇದರ ಬಗ್ಗೆ ಹೇಳಿ ಮ್ಯಾಮ್. ಹಾಂ ಎಸ್ ಸರ್, ನನಗೊಂದು ಸ್ಕೌಟ್ ಗೈಡಲ್ಲಿ ಒಂದು ತರಬೇತಿ ಆಗಿತ್ತು ಸರ್. ಅದೊಂದು 10-12 ವರ್ಷದ ಹಿಂದೆ. ಆ ತರಬೇತಿ ನಮಗೆ ಈ ಕೋವಿಡ್ ಸಮಯದಲ್ಲಿ ಎಷ್ಟು ನಮಗೆ ಸಹಕಾರಿ ಆಯಿತು ಅಂತ ಹೇಳಿದರೆ ತುಂಬ ಒಂದು ಹೆಲ್ಪ್ ಆಯ್ತು ಸರ್. ಕೋವಿಡ್ ಸಮಯ ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಸಾಮಾಜಿಕ ಅಂತರ ಪಾಲಿಸಬೇಕಿತ್ತು, ಮತ್ತು ಇದು ಹಾಕಬೇಕಿತ್ತು, ನಮಗೆ ಸ್ಕೂಲ್ಗಳಲ್ಲೆಲ್ಲ ಮಾರ್ಕ್ ಮಾಡಬೇಕಿತ್ತು ಅವ್ರು ನಿಂತ್ಕೊಳ್ಳಿಕ್ಕೆ. ಅದು ಸಹ ಎಕ್ಸಾಮ್ ಅಂತ ಹೇಳುವಾಗ ಆ ಕೋವಿಡ್ ಟೈಮಲ್ಲಿ PUCದು ಎಕ್ಸಾಮ್ ಮಾಡಲಿಲ್ಲ, ಅವರಿಗೆ ಫುಲ್ ಗ್ರೇಸ್ ಕೊಟ್ಟು ಬಿಟ್ಟರು. ಬಟ್ ನಮ್ಮ SSLC ಬೋರ್ಡು ಇಲ್ಲ, ಪರೀಕ್ಷೆ ಮಾಡಲೇಬೇಕು ಅಂತ ಹೇಳುವಂಥ ನಿರ್ಧಾರಕ್ಕೆ ಬಂತು. ಆವಾಗ ನಮಗೆ ನಿಜವಾಗ್ಲೂ ಅದು ದೊಡ್ಡ ಚಾಲೆಂಜ್. ಎಕ್ಸಾಮ್ ಹೇಗೆ ಕಂಡಕ್ಟ್ ಮಾಡೋದು, ಮಕ್ಕಳನ್ನು ಹೇಗೆ ಅವರನ್ನು ಸಾಮಾಜಿಕ ಅಂತರ ಪಾಲಿಸುವ ಹಾಗೆ ಅವರನ್ನು ನೋಡಿಕೊಳ್ಳೋದು, ಇದು ನಿಜವಾಗ್ಲೂ ಒಂದು ದೊಡ್ಡ ತಲೆ ಬಿಸಿ ಆಯಿತು ನಮಗೆ. ಅಂತೂ ಆವತ್ತಿನ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ತರಬೇತಿ ಉಂಟಲ್ಲ, ಅದು ನಮಗೆ ಈ ಸಮಯದಲ್ಲಿ ಒಂದು ತುಂಬ ಹೆಲ್ಪ್ ಆಯಿತು ಅಂತ ನಾನು ಹೇಳ್ತೇನೆ. ಹೇಗೆ ನಾವು ಆರ್ಗನೈಸ್ ಮಾಡಿದ್ದೇವೆ ಅಂತ ಹೇಳಿದರೆ, ಮಕ್ಕಳನ್ನು ಮೊದಲೇ ಅವ್ರ ಗೇಟಿಂದ ಒಳಗೆ ಬರುವಾಗಲೇ ಅವರು ಇಷ್ಟು ಅಂತರದಲ್ಲಿ ನಿಂತ್ಕೊಳ್ಬೇಕು. ಮೊದಲೇ ಈಗ ನಾರ್ಮಲಿ ಹೇಗಾಗ್ತದೆ, ಮಕ್ಕಳೆಲ್ಲ ಜೊತೆಲಿ ಕೂತ್ಕೊಂಡಿರ್ತಾರೆ, ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇವತ್ತು ಸಪೋಸ್ ಇಂಗ್ಲೀಷ್ ಎಕ್ಸಾಮ್ ಅಂತಾದರೆ, ಅಂದರೆ ಇನ್ನು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳುವ ಹಾಗೆ 10 ಮಿನಿಟ್ಸ್ ಇರುವಾಗಲೂ ಸೀನಿಯರ್ ಕಲಿತಾ ಇರ್ತಾರೆ ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು, ಅದು ಡೌಟ್ ಉಂಟಾ ಇದು ಡೌಟ್ ಉಂಟಾ ಅಂತ ಹೇಳಿ. ಬಟ್ ಆವಾಗಿನ ಸಮಯ ಹಾಗಿರಲಿಲ್ಲ. ಅವರನ್ನು ನಾವು ಏನಾದರೂ ಆಗಲಿ ಅವ್ರ ಸಾಮಾಜಿಕ ಅಂತರವನ್ನು ನಮಗೆ ಪಾಲಿಸಲೇಬೇಕಿತ್ತು. ಗೇಟಿನಿಂದಲೇ ನಾವು ರೌಂಡ್ ಮಾರ್ಕ್ ಎಲ್ಲ ಹಾಕಿ, ಅಲ್ಲಿಂದಲೇ ಅವರು ರೂಮಿಗೆ ಬರುವ ತನಕ ಸಹ ಅವರ ಜೊತೆಯಲ್ಲೇ ಇದ್ದು, ಅವರ ಹಿಂದೆ ಇದ್ದು, ಅವರನ್ನು ಮಾಸ್ಕ್ ಕಡ್ಡಾಯ. ಆಗ ಫಸ್ಟ್ ಕೋವಿಡ್ ಅದು, ಮಾಸ್ಕ್ ಅಂತೂ ತೆಗಿಲಿಕ್ಕೆ ಇಲ್ಲ, ಮಾಸ್ಕ್ ಹಾಕಲೇಬೇಕು. ಹಾಗೆ ಕೆಲವು ಮಕ್ಕಳಿಗೆ ಸ್ವಲ್ಪ ಈ ಉಸಿರಾಟದ ಸಮಸ್ಯೆ ಎಲ್ಲ ಇರುವ ಮಕ್ಕಳು ಇರ್ತಾರೆ ಕೆಲವರು, ಅಂದರೆ ಅವರಿಗೆ ದಮ್ ಕಟ್ತದೆ, ಅಂಥ ಮಕ್ಕಳನ್ನು ಸಹ ನಾವು ಕೇರ್ ಮಾಡಿಕೊಂಡು ತುಂಬ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನು ಗೆದ್ದಿದ್ದೇವೆ ಸರ್. ತುಂಬ ಒಂದು ಒಳ್ಳೆಯ ಅನುಭವ ಅದು ನನಗೆ. ಅಂದರೆ ಈ ಥರದ ಒಂದು ಕಾಲಘಟ್ಟವು ಬರ್ಬೋದು ಅಂತ ನಾವು ಎಣಿಸ್ಲೇ ಇಲ್ಲ, ಒಂದು ಪರೀಕ್ಷೆಯಲ್ಲಿ ಇಷ್ಟೆಲ್ಲ ಒಂದು ಚಾಲೆಂಜಸ್ ಬರ್ತದೆ ಅಂತ ಹೇಳಿ. ಮಕ್ಕಳಿಗೆ ಮಾಸ್ಕ್ ತೆಗೆದೆ ಕೆಲವರಿಗೆ ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ಎಕ್ಸಾಮ್ 3 ಗಂಟೆ ಕೂತ್ಕೊಳ್ಬೇಕಲ್ಲ ಪರೀಕ್ಷೆ ಅಂತ ಹೇಳುವಾಗ, ಕೆಲವರಿಗೆ ತುಂಬ ಕಷ್ಟಪಟ್ಟಂತೂ ಬರೆದಿದ್ದಾರೆ ಮಕ್ಕಳು. ನಿಜವಾಗ್ಲೂ ಆ ಮಕ್ಕಳಿಗೂ ಒಂದು ಹ್ಯಾಟ್ಸ್ ಆಫ್. ಅದೊಂದು ನಿಜವಾಗ್ಲೂ ಒಂದು ಕ್ರಿಟಿಕಲ್ ಅಂತ ಹೇಳಿದ್ರೆ ಆ ಥರದೊಂದು ಸಂದರ್ಭ ಅದು. ಅಂತೂ ನಾವು ಗೆದ್ದಿದ್ದೇವೆ, ತುಂಬಾ ಹೆಮ್ಮೆ ಇದೆ. ಸಂದರ್ಭವನ್ನ ನೀವು ಹೇಗೆ ಕಳೆದಿದ್ದೀರಾ ಮ್ಯಾಮ್? ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ ಈ ತರ ಎಲ್ಲ ಬಂದಿತ್ತು, ಅದನ್ನು ಹೇಗೆ ಫೇಸ್? ಹೌದು ಸರ್, ಅದು ನಿಜವಾಗ್ಲೂ ನಮಗೆ ಈ ಆನ್ಲೈನ್ ಎಲ್ಲ ಮಾಡಿ ನಮಗೆ ಗೊತ್ತೇ ಇರಲಿಲ್ಲ. ಆನ್ಲೈನ್ ಝೂಮ್ ಮೀಟಿಂಗ್, ಗೂಗಲ್ ಮೀಟ್, ಆ ಪದಗಳನ್ನೇ ಕೇಳಿರ್ಲಿಲ್ಲ ಆಯ್ತಾ. ಆ ಟೈಮಲ್ಲಿ ಒಂದು ಗೂಗಲ್ ಮೀಟ್, ಝೂಮ್ ಏನೋ ಮಾಡಿ ನಾವು ಮಾಡಿದ್ದೇವೆ. ಅದೊಂದು ಸಮಯ ಉಂಟಲ್ಲ, ಮತ್ತೆ ಆ ವಿಡಿಯೋ ನೋಡುವಾಗ ಇದೆಲ್ಲ ನಾವು ಮಾಡಿದ್ದ, ಇಷ್ಟು ಮಾಡಿದ್ದೇವೆ ನಾವು ಅಂತ ಆಗ್ತದೆ. ಮಕ್ಕಳು ತುಂಬಾ ರೆಸ್ಪಾಂಡ್ ಮಾಡಿದ್ದಾರೆ ಆ ಆನ್ಲೈನ್ ಕ್ಲಾಸಿಗೆ. ಒಂದು ಖುಷಿ ಇತ್ತು ಮಕ್ಕಳಿಗೆ. ಈಗ ಇದು ಟೀಚರ್ ಮೊಬೈಲ್ ಆನ್ ಮಾಡ್ತಾರೆ, ಈಗ ಬರ್ತಾರೆ ಟೀಚರ್, ಅಟೆಂಡೆನ್ಸ್ ಕರೀತಾರೆ, ಅದೆಲ್ಲ ಅವರಿಗೆ ಒಂಥರ ಮೋಜಿನ ತರ ಇತ್ತು. ಆಗ ಖುಷಿ ಆಗ್ತಿತ್ತು ಅದು ಕೂಡ. ಬಟ್ ನಮಗೆ ಒಂದು ಬೇಸರ ಅಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಮಕ್ಕಳು ರೆಸ್ಪಾನ್ಸ್ ಮಾಡುದಿಲ್ಲ, ಸುಮ್ನೆ ನೋಡುದು ಮಾತ್ರ. ಹೀಗೆ ನಮಗೆ ರೆಸ್ಪಾನ್ಸ್ ಇಲ್ಲದೆ ನಮಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ನಾವು ಒಂದ್ ವೇಳೆ ಹೋಗ್ಬೇಕಲ್ಲ ಹೇಳ್ಕೊಂಡು. ನಮ್ಗೆ ಹೇಗೆ ಅಂದ್ರೆ ಮಕ್ಕಳಿಂದ ಉತ್ತರ ಬರ್ಬೇಕು, ನಾವು ಹೇಳಿದಕ್ಕೆ ಏನಾದ್ರು ಅವರಿಂದ ಬಂದ್ರೆ ನಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಲಿಕ್ಕೆ, ನಮ್ಗೆ ಬೇರೆ ಬೇರೆ ಟಾಪಿಕ್ಸಿಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ. ಅಲ್ಲಿ ಆದದಷ್ಟೇ, ಒಂದು ಮಕ್ಕಳಿಂದ ರೆಸ್ಪಾನ್ಸ್ ಇಲ್ಲದ ಕಾರಣ ಅದು ಸ್ವಲ್ಪ ಬೋರಿಂಗ್ ಅಂತಲೇ ಅನಿಸಿತು. ನನ್ನ ಸ್ವಂತ ಅನುಭವ ಹೇಳೋದಾದರೆ ಮಕ್ಕಳಿಗೆ ರೀಚ್ ಆಗಲಿಲ್ಲ, ಅದಷ್ಟು ಎಫೆಕ್ಟಿವ್ ಆಗಿ ರೀಚ್ ಆಗಲಿಲ್ಲ. ಮತ್ತೊಂದು ಮಾಡಿದೆವು ನಾವು ಕೋವಿಡ್ ಟೈಮಲ್ಲಿ, ವಿದ್ಯಾಗಮ ಅಂತ. ಈಗ ಒಂದು ಮಕ್ಕಳು ಒಂದು ಏರಿಯಾದಲ್ಲಿ ಒಂದು 10 ಮಕ್ಕಳಿದ್ದಾರೆ ಅಂತಾದರೆ ಆ ಏರಿಯಾಕ್ಕೆ ನಾವೇ ಹೋಗುದು, ಅಲ್ಲಿ ಹತ್ರ ಮನೆ ಇರುವಂಥ ಮಕ್ಕಳನ್ನೆಲ್ಲ ಒಂದು ಮನೆ ಅಥವಾ ಈ ದೇವಸ್ಥಾನದ ಇದೆಲ್ಲ ಇರ್ತದಲ್ಲ, ಅಥವಾ ಒಂದು ಅಂಗಳದಲ್ಲಿ ಕೂತ್ಕೊಳ್ಳೋದು, ಅಥವಾ ಈ ಬೇರೆ ಬೇರೆ ಎಲ್ಲ ಈ ಹಾಲ್ಗಳು, ಸಣ್ಣ ಸಣ್ಣ ಹಾಲ್ ಎಲ್ಲ ಇರ್ತದಲ್ಲ, ಅಂತ ಸ್ಥಳದಲ್ಲಿ ನಾವು ಅವರಿಗೆ ಕ್ಲಾಸ್ ಮಾಡ್ತಿದ್ದೆವು. ಅದು ಎಫೆಕ್ಟಿವ್ ಆಯ್ತು ಸರ್. ಇದೊಂದು ಕಲ್ಪನೆ ಹೇಗೆ ಬಂತು ಮ್ಯಾಮ್ ನಿಮಗೆ? ಇದು ನಮಗೆ ಸರ್ಕಾರದಿಂದಲೇ, ಇದು ಡಿಪಾರ್ಟ್ಮೆಂಟ್ ಇಂದಲೇ ವಿದ್ಯಾಗಮ ಮಾಡಬೇಕು. ವಿದ್ಯಾಗಮ ಅಂತ ಅದಕ್ಕೊಂದು ಹೆಸರು ನೋಡಿ, ಎಷ್ಟು ಚಂದದ ಹೆಸರಿಟ್ಟಿದ್ದಾರೆ, ವಿದ್ಯಾಗಮ ಅಂತ ಹೇಳಿ. ಅದನ್ನು ನಾವು ಈಗ ನಾನು ಈ ಏರಿಯಾಕ್ಕೆ ಹೋದ್ರೆ ನಾಳೆ ಇನ್ನೊಂದು ಏರಿಯಾಕ್ಕೆ ಹೋಗ್ಲಿಕ್ಕೆ, ಹಾಗೆ ನಮಗೆ ಎಲ್ಲ ನಮ್ಮ ಸ್ಕೂಲಿನ ಎಲ್ಲ ಮಕ್ಕಳನ್ನು ಕವರ್ ಮಾಡಲಿಕ್ಕೆ ನಮಗೆ ಅಂದ್ರೆ ಇಷ್ಟಿಷ್ಟು ಮಕ್ಕಳು ಅಂತ ನಾವು ಮೊದಲೇ ಅವರಿಗೆಲ್ಲ ಗ್ರೂಪ್ ಮಾಡಿ ತಂಡ ಮಾಡಿ, ನೀವು ಇಂತಲ್ಲಿಗೆ ನಾಳೆ ಇಷ್ಟು ಹೊತ್ತಿಗೆ ಬರಬೇಕು ಅಂತ ಹೇಳಿ
ಮೆಸೇಜ್ ಹಾಕಿ ಅವ್ರಿಗೆ ಕೆಲವರಿಗೆ ಫೋನ್ ಮಾಡಿ ಹೀಗೆಲ್ಲ ಮಾಡಿಕೊಂಡು ಒಂದು 3 ತಿಂಗಳು ಮಾಡಿದೆವು ಅದನ್ನು ನಾವು. 3 months ಶಾಲೆ ಇರಲಿಲ್ಲಲ್ಲ, ಹಾಗೆ ಅದು ಎಫೆಕ್ಟಿವ್ ಆಗಿದೆ ನಮಗೆ. ಆನ್ಲೈನ್ ಕ್ಲಾಸಿಗಿಂತಲೂ ನಮಗೆ ವಿದ್ಯಾಗಮ ಇಟ್ ವಾಸ್ ವೆರಿ ಎಫೆಕ್ಟಿವ್. ಮ್ಯಾಮ್ ಅದರ ಬಗ್ಗೆ ಮತ್ತೆ ಇನ್ನೊಂದು, ನೀವು ಗಾಯನದಲ್ಲಿ ಕೂಡ ಆಸಕ್ತರು, ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಇದ್ರ ಆಸಕ್ತಿ ಯಾವಾಗಿಂದ ಆರಂಭ ಆಯ್ತು? ಹಾಂ ಸರ್, ಇದು ನನಗೆ ಸ್ವಲ್ಪ ಅಮ್ಮನಿಂದ ಬಂದದ್ದು ಅಂತ ಹೇಳ್ಬೋದು. ಅಮ್ಮ ಹಾಡ್ತಾಯಿದ್ರು, ಅಂದರೆ ಹಾಡ್ತಿದ್ರು ಅಂತ ಹೇಳಿದರೆ ತುಂಬ ಇಲ್ಲಿ ಸಭೆ ಸಮಾರಂಭಗಳಲ್ಲಿ ಎಲ್ಲ ಒಂದು ನಮ್ಮ ಆಗಿನ ನಮ್ಮ ಏಜಲ್ಲೆಲ್ಲ ಈ ಒಂದು ಹಬ್ಬಗಳಲ್ಲಿ ಒಂದು ಮನೆಯಲ್ಲಿ ಪೂಜೆ ಆದರೆಲ್ಲ ಹಾಡುವ ಕ್ರಮ ಇತ್ತು. ಹಾಗೆ ಅವರನ್ನು ನೋಡಿ ನೋಡಿ ನನಗೆ ಸ್ವಲ್ಪ ಅದರದ್ದು ಅಭಿರುಚಿ ಹುಟ್ಟಿರ್ಬೋದು, ಮತ್ತು ಸ್ವಲ್ಪ ಅದು ವಂಶ ಪಾರಂಪರ್ಯವಾಗೂ ಬಂದಿರಬಹುದು. ಅಮ್ಮನಿಂದ ನನಗೆ ಸ್ವಲ್ಪ ಅಭಿರುಚಿ ಹುಟ್ಟಿತ್ತದು. ಮತ್ತು ನಾನು ಅದನ್ನು ಸ್ವಲ್ಪ ಬೆಳೆಸಿಕೊಂಡು ಹೋದೆ. ಕ್ಲಾಸಿಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ನನ್ನ ಇದರಲ್ಲೆಲ್ಲ, ಆದರೆ ನನಗೆ ಅದು ಮತ್ತೆ ಒಂದು ಹಾಡಬೇಕು ಅಂತ ಹೇಳುವ ಒಂದು ಆಸೆ ಇತ್ತು. ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹಾಡೋದನ್ನು ನೋಡಿ, ಮತ್ತು ಈಗ ಮೊಬೈಲೆಲ್ಲ ಬಂದ ನಂತರ ಯೂಟ್ಯೂಬಲ್ಲಿ ಮತ್ತು ಈ ಕೆಲವೊಂದೆಲ್ಲ ಆ ಹಾಡಿಗೆ ಸಂಬಂಧಪಟ್ಟದ ಕೆಲವು ಆ್ಯಪ್ಗಳೆಲ್ಲ ಇದೆ, ಅದರಲ್ಲೆಲ್ಲ ಹಾಕಿಕೊಂಡು ಕರೋಕೆ ಎಲ್ಲ ಹಾಕಿ ಹಾಡೋದನ್ನು ಸ್ವಲ್ಪ ಸ್ವಲ್ಪ ಕಲಿತೆ. ಯಾವುದಾದ್ರೂ 1-2 ಸಾಲ ಹೇಳ್ಬೋದಾ? ಅಡಿಗೆರಗಿದ ದೀನಳ ಮರೆತು, ಅಡಿಗೆರಗಿದ ದೀನಳ ಮರೆತು, ಸಾಗುವೆ ಏಕೆ ವಿರಾಗಿ, ತೊರೆದು ಹೋಗದಿರು ಜೋಗಿ, ತೊರೆದು ಹೋಗದಿರು ಜೋಗಿ, ಅಡಿಗೆರಗಿದ ದೀನಳ ಮರೆತು, ಸಾಗುವೆ ಏಕೆ ವಿರಾಗಿ, ಸಾಗುವೆ ಏಕೆ ವಿರಾಗಿ, ತೊರೆದು ಹೋಗದಿರು ಜೋಗಿ, ತೊರೆದು ಹೋಗದಿರು ಜೋಗಿ, ಉರಿದು ಉಳಿವೆನು ಬೂದಿಯಲಿ, ಲೇಪಿಸಿಕೋ ಅದ ಮೈಗೆ, ಉರಿದು ಉಳಿವೆನು ಬೂದಿಯಲಿ, ಲೇಪಿಸಿಕೋ ಅದ ಮೈಗೆ, ಮೀರಾ ಪ್ರಭು ಗಿರಿಧರನೇ, ಮೀರಾ ಪ್ರಭು ಗಿರಿಧರನೇ, ಜ್ಯೋತಿಯು ಜ್ಯೋತಿಯು ಬೆಳಗಲಿ ಹೀಗೆ, ತೊರೆದು ಹೋಗದಿರು ಜೋಗಿ, ತೊರೆದು ಹೋಗದಿರು ಜೋಗಿ. ತುಂಬ ಚೆನ್ನಾಗಿತ್ತು ಮ್ಯಾಮ್. ಮ್ಯಾಮ್ ಮತ್ತೊಂದು ಕೇಳಬೇಕಾದ್ರೆ, ನೀವು ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಗಾಯನದ ಬಗ್ಗೆ ಹೇಳಿಕೊಡ್ತೀರಾ? ಹೌದು. ಯಾವ ರೀತಿಯಾಗಿ ಕಲಿಸ್ತೀರಾ? ಸರ್, ಈಗ ನಮ್ಮಲ್ಲಿ ಈಗ ಅಕ್ಟೋಬರಲ್ಲಿ ನವರಾತ್ರಿ ಸಮಯದಲ್ಲಿ ಶಾರದಾ ಪೂಜೆ ಅಂತೇಳಿ ಮಾಡ್ತೇವೆ, ಸಾಧಾರಣ ಎಲ್ಲ ಶಾಲೆಗಳಲ್ಲಿ ಮಾಡ್ತಾರೆ. ಆಗ ನಾವೊಂದು ವೀಕ್ ನಾವು ಭಜನೆ ಮಾಡ್ತೇವೆ. ಆ ನವರಾತ್ರಿ ಸಮಯದಲ್ಲಿ ರಜೆ ಸಿಗೋ ಮೊದಲು ಅದನ್ನು ಸ್ವಲ್ಪ ತರಬೇತಿ ಇರ್ತಾರ ಮಕ್ಕಳಿಗೆ. ಇಡೀ ವಾರದಲ್ಲಿ 1 ಪೀರಿಯಡ್ ಭಜನೆಗೆ ಅಂತಲೇ ಭಜನೆ ಮಾಡಿಸೋದು ಮಕ್ಕಳ ಹತ್ರ. ಯಾವುದೆಲ್ಲ ಪದ್ಯ ಹಾಡಬೇಕು ನಾಡ್ದು ಶಾರದಾ ಪೂಜೆ ಯಾವತ್ತು, ತಂಡ ಮಾಡಿ ಮಕ್ಕಳಲ್ಲಿ. ಈಗ 5ನೇ ಮಕ್ಕಳದೊಂದು ತಂಡ, 6ನೇ ಮಕ್ಕಳದೊಂದು ತಂಡ, ಹೀಗೆ ತಂಡಗಳನ್ನು ಮಾಡಿ ಅವರಿಗೆ ಇಷ್ಟು ಪದ್ಯ ನೀವು ಹೇಳಬೇಕು, ಅದನ್ನು ಕಲಿತು ನೀವು ಹೇಳಬೇಕು ಅಂತ ಅವ್ರಿಗೆ ದಿನಾಗ್ಲೂ ಅದನ್ನು ಪ್ರಾಕ್ಟೀಸ್ ಕೊಡುವಂಥದ್ದು. ಮತ್ತು ಇದು ನವರಾತ್ರಿ ಸಮಯದಲ್ಲಿ ಹೀಗೆ ಪ್ರತಿಭಾ ಕಾರಂಜಿ ಅಂತೆಲ್ಲ ಇರ್ತದೆ. ಸೊ ಆ ಟೈಮಲ್ಲಿ ಅವರಿಗೆ ದೇಶಭಕ್ತಿ ಗೀತೆ ಹಾಡಲಿಕ್ಕೆ ಇರ್ತದೆ, ಕವಿಗಳ ರಚನೆಯ ಭಾವಗೀತೆ, ಮತ್ತು ಲಘು ಸಂಗೀತ ಹಾಡಲಿಕ್ಕೆ ಇರ್ತದೆ. ಇಂಥ ಕೆಲವೊಂದು ಪದ್ಯಗಳನ್ನು ನಾವು ಸೆಲೆಕ್ಟ್ ಮಾಡಿ ಅವರಿಗೆ ಕೇಳಿಸಿ, ಅದನ್ನು ತುಂಬ ಮೊಬೈಲಲ್ಲಿ ಕೇಳಿಸಿ ಅವರಿಗೆ ಅದನ್ನು ಪ್ರಾಕ್ಟೀಸ್ ಕೊಡುವಂಥದ್ದು. ನಾನು ಸಹ ಹಾಡ್ತೇನೆ, ನನ್ನೊಟ್ಟಿಗೆ ಮಕ್ಕಳು ಹಾಡ್ತಾರೆ. ಹಾಗೆ ತುಂಬ ಬಹುಮಾನಗಳು ನಮಗೆ ಬಂದಿದೆ ಅದರಿಂದ. ನಿಜವಾಗಿ ಹೇಳೋದಾದ್ರೆ ಮ್ಯಾಮ್, ಈ ಪ್ರತಿಭಾ ಕಾರಂಜಿ ಅನ್ನುವಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ವೇದಿಕೆ, ಅದು ದೊಡ್ಡದಾದ ವೇದಿಕೆ ಅವರಿಗೆ. ಅದರಲ್ಲಿ ಯಾವ ರೀತಿಯಾಗಿ ತಯಾರಿ ಮಾಡಿ ವಿದ್ಯಾರ್ಥಿಗಳನ್ನ ಕಳಿಸ್ತೀರಾ ಅನ್ನುವಂಥದ್ದು ಮ್ಯಾಮ್? ಉಂಟು ಸರ್, ಅದರಲ್ಲಿ ತುಂಬ ಉಂಟು. ನಿಜವಾಗಿ ಅದರಲ್ಲಿ ಪ್ರತಿಭೆ ಹೊರಗೆ ಬರ್ತದೆ ಮಗಳು. ಆ ಹೆಸರೇ ಸೂಚಿಸುವ ಹಾಗೆ ಆ ಮಕ್ಕಳ ಪ್ರತಿಭೆ ನಮಗೆ ಗೊತ್ತಿರುವುದಿಲ್ಲ, ಈ ಮಗು ಏನು ಅಂತ ಹೇಳಿ.
ಆದರೆ ಕೆಲವು ಮಕ್ಕಳು ಆ ಪ್ರತಿಭಾ ಕಾರಂಜಿಗೆ ಹೋಗುವಾಗ ಅವರ ರಿಯಲ್ ಟ್ಯಾಲೆಂಟ್ ನಮಗೆ ಗೊತ್ತಾಗ್ತದೆ. ಈಗ ಒಂದು ಮೂರನೇ ತರಗತಿಯ ಮಗು ಒಂದು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತದೆ ಅಂತ ಹೇಳಿದ್ರೆ ಆ ಮಗುವಿಗೆ ನಮಗೆ ಆಶುಭಾಷಣಕ್ಕೆ ಇದನ್ನು ಕಳಿಸಬಹುದು. ಆ ಮಗು ನಾನ್ ಸ್ಟಾಪೇಬಲ್, ನಿಲ್ಲಿಸುವುದೇ ಇಲ್ಲ, ಅವನು ಅಷ್ಟು ಮಾತಾಡ್ತಾನೆ. ಒಂದು ಚೀಟಿಯಲ್ಲಿ ಒಂದು ಚೀಟಿ ಕೊಟ್ಟರೆ, ಒಂದು ಉದಾಹರಣೆಗೆ ಒಂದು ಮನೆ ಅಂತ ಕೊಟ್ಟರೆ ಮನೆ 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 ಅಂತ ಹೇಳಿ ಎಷ್ಟು ಸಹ ಮಾತಾಡ್ತಾನೆ, ಅವನು ನಿಲ್ಲಿಸುವುದೇ ಇಲ್ಲ. ಅಂದರೆ ಆ ಮಗುವಿನಲ್ಲಿ ಆ ಒಂದು ಪ್ರತಿಭೆ ಉಂಟು ಅಂತ ಆಯ್ತಲ್ಲ, ಹಾಗೆ ನಮಗೆ ಗೊತ್ತಾಗ್ತದೆ. ಒಂದು ಹಾಗೆ ತುಂಬ ವಿಷಯಗಳು. ಕೆಲವು ಮಕ್ಕಳು ಈ ಸಂಸ್ಕೃತ ಇದರಲ್ಲಿ ಪಠಣದಲ್ಲೆಲ್ಲ ಹುಷಾರಿರ್ತಾರೆ, ಅವ್ರದ್ದು ಉಚ್ಚಾರ ಎಲ್ಲ ಕರೆಕ್ಟ್ ಇರ್ತದೆ, ಆ ಕನ್ನಡ ಎಲ್ಲ ಮಾತಾಡೋದೆಲ್ಲ. ಸೊ ಅಂಥ ಮಕ್ಕಳನ್ನು ನಾವು ಈ ಸಂಸ್ಕೃತ ಪಠಣಕ್ಕೆ ಕಳಿಸ್ತೇವೆ. ಹಾಡೋದು ನಮಗೆ ಹೇಗೂ ಗೊತ್ತೇ ಆಗ್ತದೆ, ಹಾಡೋದು ಈ ಮಗು ಹಾಡ್ತದೆ ಅಂತ ಹೇಳಿ. ಮತ್ತು ನೃತ್ಯ ಮಾಡೋದು, ನೃತ್ಯದಲ್ಲಿ ಸಹ ಕೆಲವರು ಹುಡುಗರು ಹುಷಾರಿರ್ತಾರೆ. ನಮಗೆ ನಮ್ಮ ಮಂಡೆಯಲ್ಲೇನು ಆ ಹುಡುಗಿಯರು ಡ್ಯಾನ್ಸಿಗೆ ಬೆಸ್ಟ್ ಅಂತ, ಬಟ್ ಕೆಲವು ಹುಡುಗರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಅವ್ರದ್ದು ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಚೆಂದ ಇರ್ತದೆ, ಡ್ಯಾನ್ಸಿಗೆ ಹೇಳಿ ಮಾಡಿಸಿದಾಗೆ ಅಂಥದ್ದು ಸಹ ನಮಗೆ ಗೊತ್ತಾಗ್ತದೆ. ಕೆಲವು ಮಕ್ಕಳು ಮತ್ತು ಈ ಮೈಮ್ ಮಾಡುವಂಥದ್ದು, ಕೆಲವು ಮಕ್ಕಳು ಏಕಪಾತ್ರಾಭಿನಯ ತುಂಬ ಚೆಂದ ಮಾಡ್ತಾರೆ. ಅವರ ಆ ಹಾವಭಾವ, ನಡೆಯೋ ಶೈಲಿ ಎಲ್ಲ ನಮಗೆ ಆಗ ಗೊತ್ತಾಗ್ತದೆ. ಮತ್ತು ಈ ಅನುಕರಿಸುವಂಥದ್ದು, ಪ್ರಾಣಿಗಳ ಬೆಕ್ಕಿನ ಹಾಗೆ ಇದೆಲ್ಲ ಕೂಗುವಂಥದ್ದೆಲ್ಲ ಕೆಲವು ಮಕ್ಕಳಿಗೆ ಅದು ಹುಟ್ಟಿನಿಂದಲೇ ಬಂದಿರ್ತದೆ, ಅದು ನಮಗೆ ಗೊತ್ತಿರೋದಿಲ್ಲ. ಬಟ್ ಅಂಥ ಪ್ರತಿಭಾ ಕಾರಂಜಿಯಲ್ಲಿ ಅದನ್ನು ಹೊರಗೆ ತೆಗೆದು ನಮಗೆ ಮಾಡಿಸಿ ಖಂಡಿತ ಆ ಮಕ್ಕಳು ಮುಂದೊಂದು ದಿನ ಅದರಲ್ಲಿ ಮುಂದುವರೆದು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ. ತುಂಬ ಆಗಿದ್ದಾರೆ ಸರ್ ಈ ಭರತನಾಟ್ಯದಲ್ಲಿ, ಆ ಹಾಡುದ್ರಲ್ಲಿ, ತಬಲ ಇದರಲ್ಲೆಲ್ಲ ತುಂಬ ಮಕ್ಕಳಿಗೆ ಆ ಪ್ರತಿಭಾ ಕಾರಂಜಿಯಿಂದಲೇ ಹೊರಗೆ ಬಂದದ್ದು ಅವರ ಟ್ಯಾಲೆಂಟ್ಸ್. ತುಂಬ ಮಕ್ಕಳಿದ್ದಾರೆ. ಅದರಿಂದ ಅದನ್ನು ಅಕಾಡೆಮಿಕ್ಸ್ಗೆ ಹೊರತಾಗಿ ಇದನ್ನು ಬೆಳೆಸಿ ಅದರಲ್ಲೇ ಮುಂದೆ ಹೋದವರು ತುಂಬ ಮಕ್ಕಳಿದ್ದಾರೆ. ಅಕಾಡೆಮಿಕ್ಸ್ಗೆ ಇದು ಕೊಡದೆ, ಆದ್ಯತೆ ಕೊಡದೆ ಅಂತೂ ಅಲ್ಲ. ನಾನು ಆಗಲೇ ಹೇಳಿದ ಹಾಗೆ ಈ ಪಠ್ಯೇತರಕ್ಕೆ ನಾವು ಹೆಚ್ಚು ಮಹತ್ವ ಕೊಟ್ಟ ಹಾಗೆ ನಮ್ಮ ಪಠ್ಯಕ್ಕೂ ಕೂಡ ಅಷ್ಟೇ ಬರ್ತದೆ ಅಂತ. ಅಂಥ ಮಕ್ಕಳು ಎಲ್ಲ ಟಾಪರ್ಸೇ, ಒಳ್ಳೆ ಮಾರ್ಕ್ ಇರ್ತದೆ ಅವರಿಗೆ. ಅವರು ಖಾಲಿ ಇದರಲ್ಲಿ ಇದ್ದಾರೆ ಅಂತಲ್ಲ, ಅವರಿಗೆ ಆಟೋಮೆಟಿಕ್ ಆಗಿ ಆ ಓದೋದ್ರಲ್ಲಿ ಇಂಟ್ರೆಸ್ಟ್ ಬರ್ತದೆ ಕೂಡ. ಮತ್ತು ಅವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಕೂಡ ಅವರು ಟಾಪರ್ಸೇ ಇರ್ತಾರೆ. ತುಂಬ ಮಕ್ಕಳನ್ನು ನಾನು ನೋಡಿದ್ದೇನೆ. ಮ್ಯಾಮ್, ನೀವು ಕಲಿಸಿದಂಥ ವಿದ್ಯಾರ್ಥಿಗಳು ಪಾಸ್ ಔಟ್ ಆದ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದಾದ್ರೂ ಒಂದು ಘಟನೆಯನ್ನು ಮರೆಯಲಾಗದ ಒಂದು ಘಟನೆ ಆಗಿದೆ ಯಾವುದಾದ್ರೂ ಇದೆಯಾ ಅನ್ನುವಂಥದ್ದು? ಹಾಂ ಸರಿ, ನನ್ನ ಜೀವನದಲ್ಲಿ ಈಗ ನನ್ನ ಸ್ಟೂಡೆಂಟ್ಸ್ ಈಗ ಸಾಧಾರಣ ಒಂದು ಇಂಜಿನಿಯರ್ಸ್ ಆದವರು ತುಂಬ ಮಂದಿ ಇದ್ದಾರೆ. ಇಂಜಿನಿಯರ್ಸ್ ಆಗಿ ಒಳ್ಳೆ, ಮತ್ತು ಕೆಲವು ಬಂದು ಈಗ ಶಾಲೆಗೆ ಬಂದು ನಮ್ಮ ಹತ್ರ ಮಾತಾಡಿಸಿ, ಮ್ಯಾಮ್ ನಾನೀಗ ಈ ಥರ, ಅದೊಂದು ಖುಷಿಯೇ ಬೇರೆ. ಆ ಮಕ್ಕಳು ಬಂದು ನಮ್ಮನ್ನು ಮಾತಾಡಿಸಿ, ಮ್ಯಾಮ್ ನಾನೀಗ ಇಲ್ಲಿ ಇದ್ದೇನೆ, ನಾನು ಬ್ಯಾಂಗ್ಳೂರಲ್ಲಿ ಇದ್ದೇನೆ, ಇಂಥ ಜಾಬ್ ಮಾಡ್ತಾ ಇದ್ದೇನೆ ಅಂತ ಹೇಳುವಾಗ, ಓ ಇದು ನೀನ ಮಾರೆ, ಗುರ್ತು ಸಿಗೋದಿಲ್ಲ, ನೀನು ಆವಾಗ ಹೇಗಿದ್ದಿ ಅಂತ ನಾವೊಂದು ಹೇಳುವಾಗ ಅವರಿಗೆ ಸಹ ಒಂದು ಓ ನನ್ನ ನೆನ್ಪಿಟ್ಕೊಂಡಿದ್ದಾರೆ ಮ್ಯಾಮ್ ಅಂತ ಅವರಿಗೆ ಸಹ ಒಂದಾಗ್ತದೆ. ನಮಗೆ ಸಹ ಮಕ್ಕಳನ್ನು ನೋಡುವಾಗ ಓ ಇವನಿಗೆ ಇಂಜಿನಿಯರ್ ಅಲ್ಲ ಅಂತ ನಮಗೆ ಸಹ ಒಂಥರ ಅದೊಂದು ಬೇರೆನೇ ಫೀಲ್, ತುಂಬ ಒಂದು ಖುಷಿ ಆಗ್ತದೆ ಸರ್. ಅಂಥ ಮಕ್ಕಳು ತುಂಬ ಇದ್ದಾರೆ. ಮತ್ತು ಅವರು ಶಾಲೆಗೆ ಈಗ ಓಲ್ಡ್ ಸ್ಟೂಡೆಂಟ್ಸ್ ಅಂತ ಒಂದು ಅಸೋಸಿಯೇಷನ್ ಮಾಡಿದ್ದೇವೆ. ತುಂಬ ಶಾಲೆಗೆ ಅವರು ಏನಾದರೂ ಕೊಡ್ತಾರೆ, ಏನಾದರೂ ದಾನದ ರೂಪದಲ್ಲಿ. ನಮಗೆ ಸ್ವಲ್ಪ ಈ ಸ್ಕೂಲ್ ಡೇ ಎಲ್ಲ ಇರುವಾಗ ಏನಾದರೂ ಫಂಡಿಂಗ್ ಮಾಡುವಂಥದ್ದೆಲ್ಲ ತುಂಬ ಉಂಟು, ಅಂಥದ್ದೆಲ್ಲ ಇದ್ದಾರೆ, ಮಕ್ಕಳಿದ್ದಾರೆ. ಆದಮೇಲೆ ಮ್ಯಾಮ್, ನೀವು ಬೋಧನೆ ಮಾಡುವಂಥದ್ದು ಇಂಗ್ಲೀಷ್. ಈಗ ವಿದ್ಯಾರ್ಥಿಗಳಿಗೆ ಹೆಚ್ಚು ಮನ ಮುಟ್ಟುವಂಥದ್ದು ಪ್ರಾಯೋಗಿಕವಾಗಿ ನಾವು ಏನಾದರೂ ಕಲಿಸಿದ್ರೆ, ಪಠ್ಯದ ಜೊತೆಗೆ ಪ್ರಾಯೋಗಿಕವಾಗಿ ಏನಾದರೂ ತಿಳಿ ಹೇಳಿದ್ರೆ ಇದು ಯಾವ ರೀತಿಯಾಗಿ ಉಪಯುಕ್ತವಾಗ್ತದೆ ವಿದ್ಯಾರ್ಥಿಗಳಿಗೆ? ಈಗ ನಮ್ಮ ಲ್ಯಾಂಗ್ವೇಜ್ ಅಂತ ಬರುವಾಗ ಸರ್, ಅವರಿಗೆ ಪ್ರಾಯೋಗಿಕ ಅಂತ ಹೇಳಿದ್ರೆ ಮಾತಾಡುದು, ಕಾನ್ವರ್ಸ್ ಮಾಡುದು. ಇಂಗ್ಲಿಷಿಗೆ ಪಟಪಟ ಓದ್ತಾನೆ ಅಂತ ಹೇಳಿದ್ರೆ ಅವನಿಗೆ ಮಾತಾಡಲಿಕ್ಕೆ ಬರ್ತದೆ ಅಂತ ಐ ಆಮ್ ನಾಟ್ ಶೋರ್. ಈಗ ನಾವು ಬೇರೆ ನೋಡ್ತೇವೆ, ನಾವು ಬೇರೆ ಬೇರೆ ನಾನು ಸ್ಕೂಲ್ಗಳನ್ನು ನೋಡುವಾಗ ದೇ ಆರ್ ವೆರಿ ಗುಡ್ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಬಟ್ ದೇ ಆರ್ ನಾಟ್ ಏಬಲ್ ಟು ಸ್ಪೀಕ್. ಬಟ್ ನಾವು ನಮ್ಮ ಸ್ಕೂಲ್ಗಳಲ್ಲಿ ನಾವು ಮಕ್ಕಳ ಹತ್ರ ಏನು ಮಾಡೋದು, ಫಸ್ಟ್ ಮಾತಾಡಿಸೋದು. ನಮಗೆ ಭಾಷೆ ಬೇಕಾಗಿರೋದೇ ಮಾತಾಡಲಿಕ್ಕೆ, ಓದಲಿಕ್ಕೆ ಬರೆಯೋದಕ್ಕೆ ಮತ್ತೆ. ಬಟ್ ಮಾತಾಡಲಿಕ್ಕೆ ಬಾರದಿದ್ರೆ ನೀವು ಅದನ್ನು ಎಷ್ಟು ಚಂದ ಬರೆದು ಎಷ್ಟು ಚಂದ ಓದಿ ಏನು ಪ್ರಯೋಜನ ಇಲ್ಲ. ಈಗ ನನ್ನ ವ್ಯೂಸನ್ನು, ನನ್ನ ಥಾಟ್ಸನ್ನು ನಾನು ನಿಮಗೆ ರೀಚ್ ಮಾಡಲಿಕ್ಕೆ ಆಗದಿದ್ದರೆ, ಸೊ ಇಟ್ಸ್ ನೋ ಯೂಸ್ ಆಫ್ ಲ್ಯಾಂಗ್ವೇಜ್ ಅಲ್ವಾ. ಹಾಗೆ ನಾವು ಭಾಷೆನ ಮೊದಲು ನಾವು ಒತ್ತು ಕೊಡೋದು ಮಾತಾಡಲಿಕ್ಕೆ, ಕೇಳಲಿಕ್ಕೆ, ಮಾತಾಡಲಿಕ್ಕೆ. ಫಸ್ಟ್ ಕೇಳಬೇಕು. ಈಗ ನಾವು ಬೇರೆ ಭಾಷೆಗಳನ್ನು ಹೇಗೆ ಕೇಳಿ ಕೇಳಿ ನಮಗೆ ಕಿವಿಗೆ ಬಿದ್ದು ಅದು ನಮಗೆ ಮತ್ತೆ ರಿಪೀಟ್ ಮಾಡ್ತೇವೆ ನಾವು, ಹಾಗೆ ಇಂಗ್ಲೀಷ್ ಕೂಡ ಹಾಗೆ. ನಾನು ಹೇಳ್ತೇನೆ ನಮ್ಮ ಮಕ್ಕಳಿಗೆ, ನೀವು ರೇಡಿಯೋದಲ್ಲಿ ಬರುವಂತಹ ಇಂಗ್ಲೀಷ್ ನ್ಯೂಸ್ ಕೇಳಬೇಕು, ಕೇಳಲೇಬೇಕು. ರೇಡಿಯೋದಲ್ಲಿ ಬರ್ತದೆ. ಈಗ ರೇಡಿಯೋ ಇಲ್ಲದಿದ್ದರೆ ಮೊಬೈಲಲ್ಲಿ ಉಂಟು, ಆಕಾಶವಾಣಿ FM ಅಲ್ಲ, ಆಕಾಶವಾಣಿ ನ್ಯೂಸಲ್ಲಿ ಬೆಳಗ್ಗೆ 8 ಗಂಟೆಗೆ ಬರ್ತದೆ, ಮತ್ತು ಮಧ್ಯಾಹ್ನ 2 ಗಂಟೆಗೆ ಬರ್ತದೆ. ಮಧ್ಯಾಹ್ನದಲ್ಲಿ ಮಕ್ಕಳು ಶಾಲೆಯಲ್ಲಿ ಇರ್ತಾರೆ, ಬಟ್ ಬೆಳಗ್ಗೆ ನಿಮಗೆ ಕೇಳ್ಬೋದು. 8ಕ್ಕೆ ಹಿಂದಿ ನ್ಯೂಸ್ ಹಿಂದಿಯಲ್ಲಿ ಬರ್ತದೆ, 8:15 ಇಂಗ್ಲೀಷಲ್ಲಿ ಬರ್ತದೆ. ಇದನ್ನು ನೀವು ಕೇಳಲೇಬೇಕು. ಮತ್ತು ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ಅವರಿಗೆ ಇದರಲ್ಲಿ ಹಾಕ್ತೇನೆ, ಈಗೆಲ್ಲ ವಾಟ್ಸಪ್ ಎಲ್ಲ ಗ್ರೂಪ್ ಉಂಟಲ್ಲ, ಅದರಲ್ಲಿ ಹಾಕ್ತೇನೆ. ಅದನ್ನು ಕೇಳಿ ಅವರು ನಾಳೆ ಬಂದನ್ನು ರಿಪೀಟ್ ಮಾಡಬೇಕು. ಅದನ್ನು ಬರೆದು ಆ ಆಕ್ಸೆಂಟ್ ಹೇಗುಂಟು, ಆ ಇಂಗ್ಲೀಷ್ ಆಕ್ಸೆಂಟ್, ಅದನ್ನೇ ಅವರು ಫಾಲೋ ಮಾಡಿ ಅವರು ಅದನ್ನು ನಾಳೆ ಬಂದು ಅಸೆಂಬ್ಲಿಯಲ್ಲಿ ಅವರು ಹೇಳಬೇಕು ಎಲ್ಲ ಮಕ್ಕಳ ಇದರಲ್ಲಿ.
ಸೊ ಆಗ ಎಲ್ಲ ಮಕ್ಕಳು ಬೇರೆ ಮಕ್ಕಳು ಅದರಿಂದ ಇನ್ಸ್ಪೈರ್ ಆಗ್ತಾರೆ. ಇವತ್ತು ನಾನು ಫಾರ್ ಎಕ್ಸಾಂಪಲ್ ನಾನೊಂದು 6th ಇವತ್ತು ಮಾಡಿದೆ ಅಂತಾದರೆ ನಾಳೆ 7th ಅದಕ್ಕೆ ರೆಡಿಯಾಗಿ ಬರ್ತಾರೆ. ಅವರು ಮಕ್ಕಳು ಮತ್ತೆ ಕೇಳ್ತಾರೆ, ಟೀಚರ್ ನಾವು ಮಾಡ್ತೇವೆ ನಾಳೆ, ಟೀಚರ್ ನಾವು ನಾಳೆ ಮಾಡ್ತೇವೆ ಅಂತ. ಹಾಗೆ ಕೆಲವೊಂದು ಸ್ಕಿಟ್ ಮಾಡಿಸೋದು, ಸ್ಕಿಟ್ ಎಲ್ಲ ಅಸೆಂಬ್ಲಿಯಲ್ಲಿ. ಮತ್ತು ನಾವೊಂದು ಇಂಗ್ಲೀಷ್ ಅಸೆಂಬ್ಲಿ ಅಂತ ಮಾಡ್ತೇವೆ ವೀಕ್ಲಿ ಒನ್ಸ್. ಅಂದರೆ ಎಲ್ಲ ಇಂಗ್ಲೀಷಲ್ಲಿ ಕಮ್ಯಾಂಡ್ ಕೊಡೋದ್ರಿಂದ ಹಿಡಿದು ಎಲ್ಲವೂ ಎಲ್ಲ ಅಲ್ಲಿ ಒಂದು ಪ್ರೇಯರ್ ಇರ್ತದೆ, ಒಂದು ರೈಮ್ ಇರ್ತದೆ, ಎಲ್ಲ ಒಂದು ಇಂಗ್ಲೀಷಲ್ಲೇ ನ್ಯೂಸ್ ಪೇಪರ್ ರೀಡಿಂಗ್ ಇರ್ತದೆ, ಇಂಗ್ಲೀಷ್ ನ್ಯೂಸ್ ಪೇಪರ್, ಹಾಗೆ ಎಲ್ಲವನ್ನು ಇಂಗ್ಲೀಷಲ್ಲೇ ಮಾಡುವಂಥದ್ದು. ವೀಕ್ಲಿ ಒನ್ಸ್ ಮಾಡ್ತೇವೆ. ಹಾಗೆ ಆ ವೀಕ್ಲಿ ಇಂಗ್ಲೀಷ್ ಅಸೆಂಬ್ಲಿಗೆ ಮಕ್ಕಳು ಕಾಯ್ತಾ ಇರ್ತಾರೆ, ಯಾವಾಗ ಸ್ಯಾಟರ್ಡೆ ಮಾಡೋದು ನಾವು, ಆ ಸ್ಯಾಟರ್ಡೆ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತಾರೆ. ಅಂದರೆ ಮಕ್ಕಳಿಗೆ ಅದು ಆ ಭಾಷೆಯನ್ನು ನಾನು ಆಗ ಹೇಳಿದಾಗೆ ಬುಕ್ಕಿನದ್ದೇ ನಾವು ತುರ್ಕಿಸುವ ಬದಲು ಈ ರೀತಿ ಆಗಲೂ ಕೊಂಡೋಗ್ಬಹುದು ಅವರನ್ನು. ಸೊ ಅಲ್ಲಿ ಕೆಲವೊಂದು ಪದಗಳು ಅವರಿಗೆ ಗೊತ್ತಾಗ್ತದೆ. ಆ ಆಕ್ಸೆಂಟ್ ಕೇಳುವಾಗ ಹೊಸ ಹೊಸ ಪದಗಳು ಅವರ ಕಿವಿ ಮೇಲೆ ಬಿದ್ದಾಗ ಆ ಪದಗಳನ್ನು ಈಸಿಯಾಗಿ ಅವರು ಮತ್ತೆ ರಿಪೀಟ್ ಮಾಡ್ತಾರೆ, ತುಂಬ ಪದಗಳು. ಮತ್ತು ನಾನು ಪ್ರತಿಯೊಂದು ಮಗುವಿನ ಹತ್ರ ಕೂಡ ಡಿಕ್ಷನರಿ ಇಟ್ಕೊಳ್ಳಿಕ್ಕೆ ಹೇಳಿದ್ದೇನೆ. ನನ್ನ ಶಾಲೆ ನಾನು ಕ್ಲಾಸ್ ತಗೊಳ್ಳುವ ಮಕ್ಕಳ ಹತ್ರ ಎಲ್ಲರ ಹತ್ರ ಸಹ ಅವನು ಎಂಥದೇ ಆಗಿರಲಿ, ಅವನು ಆ್ಯಾವ್ರೇಜ್ ಆಗಿರಲಿ, ದಡ್ಡನಾಗಿರಲಿ ಅಥವಾ ಹುಷಾರು, ಎಲ್ಲರ ಹತ್ರ ಡಿಕ್ಷನರಿ ಬೇಕು. ಡಿಕ್ಷನರಿಯಲ್ಲಿ ಇಟ್ಕೊಂಡಿದ್ರೆ ನೀವು ರಪ್ಪಕ್ಕ ಹುಡುಕಿ ಅದರ ಮೀನಿಂಗ್ ಹುಡುಕಿ ಅದು ಏನಂತ ತಿಳ್ಕೊಂಡು ನೀವು ಮಾತಾಡಬೇಕು. ನಿಮಗೆ ಮೀನಿಂಗ್ ಗೊತ್ತಿಲ್ಲದೆ ನೀವು ಮಾತಾಡಲಿಕ್ಕಿಲ್ಲ. ಅದು ಕನ್ನಡ ಇಂಗ್ಲೀಷ್ ಡಿಕ್ಷನರಿ, ಕನ್ನಡದಲ್ಲಿ ಅವರಿಗೆ ಗೊತ್ತಾದರೆ ಇಟ್ಸ್ ವೆರಿ ಈಸಿ ಟು ಡೆಲಿವರ್. ಹಾಗೆ ನಂದೊಂದು ಕಾನ್ಸೆಪ್ಟ್. ಹಾಗೆ ಅವರಿಗೆ ಈ ಚಟುವಟಿಕೆಯ ಮೂಲಕ ಮಾಡೋದು ಸರ್. ಈಗ ನಮಗೆ ವಿಜ್ಞಾನದ ಹಾಗೆ ನಮಗೆ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ ಲ್ಯಾಂಗ್ವೇಜಲ್ಲಿ. ಈ ಆ್ಯಕ್ಟಿವಿಟೀಸ್ ಮೂಲಕ ಅವರನ್ನು ತೊಡಗಿಸಿಕೊಂಡ್ರೆ ಅವ್ರು ಮರೆಯುವುದಿಲ್ಲ. ಮತ್ತೆ ಬರ್ದದ್ದು ಓದಿದ್ದು ಮರ್ತೋಗ್ತದೆ, ಆ ತೊಡಗಿಸಿಕೊಳ್ಳುವಿಕೆ ಮರ್ತು ಹೋಗೋದಿಲ್ಲ. ಸೊ ಅದನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಅವರನ್ನು ನಾವು ಆ್ಯಕ್ಟಿವಿಟಿಯ ಮೂಲಕವೇ ಕೊಂಡೋಗೋದು. ಇಲ್ಲದ್ರೆ ಅವರಿಗೆ ಇಂಗ್ಲೀಷ್ ಕಷ್ಟ ಅಂತಲೇ ಆಗ್ತದೆ, ಇಂಗ್ಲೀಷ್ ಓದಲಿಕ್ಕೆ ಬರೋದಿಲ್ಲ ಅಂತಲೇ ಆಗ್ತದೆ. ಹಾಗೆ ಮ್ಯಾಮ್, ಮತ್ತೊಂದು ಕೇಳಬೇಕಾದ್ರೆ ಈಗ ಸರ್ಕಾರಿ ಶಾಲೆ ಅನ್ನುವಂಥದ್ದು ಅಳಿವಿನಂಚಿನಲ್ಲಿರುವ ಒಂದು ಇದು ವಿದ್ಯಾರ್ಥಿಗಳು ಬರೋದಿಲ್ಲ ಶಾಲೆಗೆ ಅನ್ನುವಂತಹ ಇದು, ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್ ಸರ್ಕಾರಿ ಶಾಲೆ ಬಗ್ಗೆ? ಸರ್ ನಿಜ, ನೀವು ಹೇಳೋದು ಒಂಥರ ಯೋಚನೆ ಮಾಡಬೇಕಾದಂಥ ವಿಷಯವೇ. ಅಳಿವಿನಂಚಿನಲ್ಲಿ ಇದೆ, ಆದರೆ ನಮ್ಮ ಸರ್ಕಾರ ಅದನ್ನು ಬಿಡುವುದಿಲ್ಲ ಅಷ್ಟು ಸುಲಭದಲ್ಲಿ, ಅಳಿವಿ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಈಗ ನಿಜವಾಗ್ಲೂ ನಮ್ಮ ಸರ್ಕಾರ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪೋಷಣೆ ಮಾಡ್ತಾ ಇದೆ, ನಮಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ವರ್ಷ ಬೈಲಿಂಗ್ವಿಲ್ ಅಂತ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಕನ್ನಡ ಮಾಧ್ಯಮ ಶಾಲೆ, ಸರ್ಕಾರಿ ಶಾಲೆ ಏನಿದೆ ಅಲ್ಲಿ 2 ಮಾಧ್ಯಮದಲ್ಲಿ ನಾವು ಬೋಧಿಸಬಹುದು. 1ನೇ ತರಗತಿಯಿಂದಲೇ ನಾವು ಇಂಗ್ಲಿಷ್ ಮೀಡಿಯಂ ಮಾಡ್ಬೋದು. ಅಲ್ಲಿ ಕೂಡ ಕನ್ನಡಕ್ಕೆ ಪೇರೆಂಟ್ಸ್ ನಮಗೆ ಕನ್ನಡವೇ ಬೇಕು ಅಂತ ಹೇಳಿ ಅವರು ಒತ್ತಾಯ ಮಾಡಿದರೆ ಆ ಮಗುವಿಗೆ ನಾವು ಕನ್ನಡದಲ್ಲಿ ಕಲಿಸ್ತೇವೆ. ಇಲ್ಲ ಈಗ ಯಾರಿಗೆ ಕನ್ನಡ ಮೀಡಿಯಂ ಯಾರಿಗೆ ಬೇಕು? ಯಾರಿಗೂ ಬೇಡ. ಸೊ ಪೇರೆಂಟ್ಸ್ ಆಬ್ವಿಯಸ್ಲಿ ಇಂಗ್ಲೀಷ್ ಮೀಡಿಯಂ ಅಂತ ಆಗುವಾಗ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಇದು ಒಂದು ಕಾನ್ಸೆಪ್ಟ್. ಅಲ್ಲಿ ಬೈಲಿಂಗ್ವೆಲ್ ಅಂತ ಹೇಳಿ ಈ ಸಲ ನಮಗೆ ಸಾಧಾರಣ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಒಂದು 65 ಶಾಲೆಗಳಿಗೆ ಪರ್ಮಿಷನ್ ಏನೋ ಸಿಕ್ಕಿದೆ. ನಾವು ನಮ್ಮ ಟೈಮಲ್ಲಿ ತಗೊಳ್ಳುವಾಗ ನಾವು ತುಂಬ ಮನವಿ ಕೊಟ್ಟು ನಮಗೆ ಸಿಕ್ಕಿರಲಿಲ್ಲ. ನಮಗೆ ಸಹ ಲಾಸ್ಟ್ ಇಯರ್ ಸಿಕ್ಕಿದೆ. ಈ ಸಲ ನಮ್ಮದು 2ನೇ ವರ್ಷ, ಫಸ್ಟ್ ಸ್ಟ್ಯಾಂಡರ್ಡ್ ಆಯಿತು, ಈಗ 2nd ಸ್ಟ್ಯಾಂಡರ್ಡ್, ಅದೇ ಬ್ಯಾಚ್ ಮುಂದೆವರಿತಾ ಉಂಟು. ಹಾಗೆ ಆ ಸರ್ಕಾರದ ಪ್ರೋತ್ಸಾಹ ಕೂಡ ಆ ಸರ್ಕಾರಿ ಶಾಲೆಗಳನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಉಂಟು. ಈಗ ತುಂಬ ಉಂಟು ಸರ್ ಅಂಥ ಕಾರ್ಯಕ್ರಮಗಳು. ಈಗ ಉದಾಹರಣೆಗೆ ಇದೆಲ್ಲ ನಿಮಗೆ ಗೊತ್ತಿರ್ಬೋದು, ಈ ಉಚಿತಗಳು. ನಮ್ಮಲ್ಲಿ ಟೆಕ್ಸ್ಟ್ ಬುಕ್ ಫ್ರೀ ಆಗಿ ಸಿಗ್ತದೆ. ಬೆಳಗ್ಗೆ ಮಕ್ಕಳಿಗೆ ಹಾಲು ಕುಡಿಲಿಕ್ಕೆ ಉಂಟು. ಹಾಲು ಮತ್ತೆ ಅದು ಖಾಲಿ ಹಾಲಲ್ಲ, ರಾಗಿಯ ಹುಡಿ ಬರ್ತದೆ, ಅದನ್ನು ಸ್ವಲ್ಪ ಪೌಷ್ಟಿಕಾಂಶ ಅಂತ ಹೇಳಿ ಅದನ್ನು ರಾಗಿ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಿ ಕೊಡ್ತಾರೆ. ಮತ್ತು ಮೊಟ್ಟೆ ಉಂಟು ಮಧ್ಯಾಹ್ನಕ್ಕಾಗುವಾಗ. ಮತ್ತು ಬಿಸಿ ಊಟ ಅಂತೂ ಹೇಗೂ ಉಂಟು. ಮತ್ತು ಇದು ಮೊದಲೆಲ್ಲ ಏನು ಮಾಡ್ತಿದ್ರು, ಚಿಕ್ಕಿ ಮೊಟ್ಟೆ ತಿನ್ನೋದವರಿಗೆ ಚಿಕ್ಕಿ ಅಂತ ಇತ್ತು. ಈಗ ಬಾಳೆಹಣ್ಣುಂಟು, ಬಾಳೆಹಣ್ಣು ಮೊಟ್ಟೆ ತಿನ್ನೋದವರಿಗೆ. ಸೊ ಇಂತಹ 10 ಹಲವು ಸೌಲಭ್ಯಗಳು ಉಂಟು. ಶೂ ಸಾಕ್ಸ್ ಉಂಟು ಫ್ರೀಯಾಗಿ, ಟೆಕ್ಸ್ಟ್ ಬುಕ್ ಉಂಟು. ಇನ್ನೊಂದು ಮೊನ್ನೆ ನಾನು ನೋಡಿದೆ, ಇನ್ನು ಬರೋ ವರ್ಷದಿಂದ ನೋಟ್ಬುಕ್ ಕೂಡ ಕೊಡ್ತಾರಂತೆ. ಮೊನ್ನೆ ನೋಡಿದೆ, ನೋಟ್ಬುಕ್ ಕೂಡ ಫ್ರೀಯಾಗಿ ಕೊಡ್ತಾರಂತೆ. ಹಾಗೆ ಸರ್ಕಾರಿ ಶಾಲೆಗಳನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಇಂಥ 10 ಹಲವು ಯೋಜನೆಗಳಿದೆ ನಮ್ಮಲ್ಲಿ. ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್, ಎಷ್ಟು ಸ್ಕಾಲರ್ಶಿಪ್ ಬರ್ತದೆ ತುಂಬ ಮಕ್ಕಳಿಗೆ. ಈಗ ಮೆರಿಟ್ ಸ್ಕಾಲರ್ಶಿಪ್ ಅಂತ ಬರ್ತದೆ. ಮತ್ತು ಈ ಇದರದ್ದು ಹಿಂದುಳಿದ ವರ್ಗದವ್ರದ್ದು OBC ಇವರಿಗೆ ಬರ್ತದೆ. ಇಂಥ ಎಲ್ಲ 10 ಹಲವು ಕಾರ್ಯಕ್ರಮಗಳಿದ್ದರೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳು ಅಂತ ಹೇಳುವಾಗ ಅದು ಗೌರ್ಮೆಂಟ್ ಅಲ್ಲ ಅಂತ ಹೇಳುವವರೇ ಇದ್ದಾರೆ ಇನ್ನೂ ಕೂಡ. ಬಟ್ ನಾನು ಅಂಥವರಿಗೆ ಏನು ಹೇಳ್ತೇನೆ ಅಂತ ಹೇಳಿದರೆ, ನಾನು ತುಂಬ ಎಕ್ಸಾಂಪಲ್ಸ್ ನೋಡಿದ್ದೇನೆ. ದೊಡ್ಡ ದೊಡ್ಡ ವೃತ್ತಿಯಲ್ಲಿರುವಂಥವರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಅವರು ಮತ್ತೊಬ್ಬರಿಗೆ ಮಾದರಿ ಆಗ್ತಾರೆ. ನಾನು ನೋಡಿದ್ದೇನೆ, ಒಬ್ಬ ಡಾಕ್ಟರ್ ಇಲ್ಲೇ ನರಿಕೊಂಬಲ್ಲಿ, ನಮ್ಮ ಬಂಟ್ವಾಳ ತಾಲೂಕು, ಅವರ ಮಗನನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ. ಅವ್ರಿಗೆ ಏನು ಕಡಿಮೆ ಇಲ್ಲ, ಅವ್ರಿಗೆ ಯಾವ CBSE ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಕೂಡ ಹಾಕ್ಬೋದು. ಸೊ ಹಿ ಈಸ್ ಕೇಪಬಲ್ ಅವರು. ಅಂಥವ್ರು ಯಾಕೆ ಸರ್ಕಾರಿ ಶಾಲೆಗೆ ಹಾಕಿದ್ರು ಅಂತ ನಾವು ಯೋಚನೆ ಮಾಡುವಾಗ, ಸರ್ಕಾರಿ ಶಾಲೆಯಲ್ಲಿ ಮೌಲ್ಯಗಳಿದೆ. ಅಲ್ಲಿ ಮಕ್ಕಳು ಫ್ರೀಯಾಗಿ ಬೆರೀತಾರೆ.
ಅವನು ಯಾವ ಮನೆಯಿಂದ ಬಂದಿದ್ದಾನೆ, ಅವನ ಮನೆಯ ಬ್ಯಾಕ್ಗ್ರೌಂಡ್ ಏನು ಅಂತ ಆ ಮಗುವಿಗೆ ಗೊತ್ತಿಲ್ಲ. ಅವನು ಫ್ರೆಂಡ್ ಮಾಡ್ಕೊಳ್ತಾನೆ. ಅವನ ಅಲ್ಲಿ ಈಕ್ವಾಲಿಟಿಯನ್ನು ತರಲಿಕ್ಕೆ ಆಗ್ತದೆ ನಮಗೆ. ಆದರೆ ಬೇರೆ ಕಂಪೇರ್ ಮಾಡುವಾಗ ಅಲ್ಲಿಯ ಸ್ಟೇಟಸ್, ಪ್ರೆಸ್ಟೀಜ್ ಅದೆಲ್ಲ ಮ್ಯಾಟರ್ ಆಗ್ತಾ ಹೋಗ್ತದೆ. ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರೂ ಹೀಗೆ ಹೆಗಲ ಮೇಲೆ ಕೈ ಹಾಕಿಕೊಂಡು ಅವರು ಚಂದದಲ್ಲಿರ್ತಾರೆ, ಫ್ರೀ ಆಗಿರ್ತಾರೆ. ಅವರಿಗೊಂದು ಸ್ಟ್ರೆಸ್ ಅಂತ ಇರೋದಿಲ್ಲ. ಒಂದು ಇದು ನಾಳೆ ಟೆಸ್ಟ್, ನಾಳೆ ಎಕ್ಸಾಮ್, ನಾಳೆ ಇದು ಅದು ಮಂಡೇಲಿ ಇಲ್ಲವೇ ಇಲ್ಲ ನಮ್ಮ ಮಕ್ಕಳಿಗೆ. ಟೆಸ್ಟ್ ಎಕ್ಸಾಮ್ ಎಲ್ಲ ನಮಗೆ ಮಾತ್ರ. ಆ ಮಕ್ಕಳು ಗಮ್ಮತ್ತಲ್ಲಿ ಇರ್ತಾರೆ. ಅದು ಸರ್. ಮತ್ತು ಅದೇ ನಾನು ಹೇಳಿದಾಗ ಈ ಮಾದರಿ ಆಗುವವರು ಒಂದು ಉನ್ನತ ಹುದ್ದೆಗಳಲ್ಲಿದ್ದರೆ ಅವರು ಅವರ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದರೆ ಒಂದು ಮಹತ್ವದ ಬದಲಾವಣೆ ಆಗಲಿಕ್ಕೆ ಚಾನ್ಸ್ ಇದೆ, ಖಂಡಿತ ಇದೆ. ಅದನ್ನು ಈಗ ನಾನು ಹೇಳೋದು, ನಾವು ಸಣ್ಣದಿರುವಾಗ ನಮ್ಮ ಬಾಲ್ಯದಲ್ಲಿ ಈ ಥರ ಇಂಗ್ಲೀಷ್ ಮೀಡಿಯಂ ಶಾಲೆಗಳೆಲ್ಲಿತ್ತು? ಇರಲಿಲ್ಲ. ಎಲ್ಲೋ ಒಂದಿತ್ತು, 1000ಕ್ಕೆ ಒಂದು, ಅದು ಸಹ ಎಲ್ಲೋ ಒಂದು ದೊಡ್ಡ ಒಂದು ನಗರಗಳಲ್ಲಿ ಇತ್ತು. ಅಲ್ಲಿಗೆಲ್ಲ ಎಲ್ರಿಗೂ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಹಣ ಸೇರಲಿಲ್ಲ ನಮ್ಮ ಹತ್ರ ಹೋಗುವಷ್ಟು ಫೀಸ್ ಕಟ್ಟಲಿಕ್ಕೆ. ನಾವೆಲ್ಲ ಹೋದದ್ದು ಸರ್ಕಾರಿ ಶಾಲೆಗಳಿಗೆ ಹೋದದ್ದು. ಆವಾಗ ಈ ಇಂಗ್ಲೀಷ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಇಂಗ್ಲೀಷ್ ಮೀಡಿಯಮ್ ಆಗಿರುವಂಥದ್ದು. ಆದರೆ ಆವಾಗಿನ ನಮ್ಮ ಜನ್ರೇಷನಲ್ಲಿ ಈಗಿರುವಂಥ ವೃತ್ತಿಗಳಲ್ಲಿರುವಂಥವರು ಇವರೆಲ್ಲ ಏನು ಕೊರತೆ ಇಲ್ಲ. ಆವಾಗ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಎಲ್ಲ ವೃತ್ತಿಯಲ್ಲೂ ಇದ್ದಾರೆ. ಆ್ಯಂಡ್ ದೇ ಆರ್ ವೆರಿ ಅವರಿಗೊಂದು ಸ್ಥಾನವೇ ಬೇರೆ ಇದೆ. ಈಗ ನಮಗೆ ಬಲ್ಕ್ ಆಫ್ ಮಕ್ಕಳು ಹೊರಗೆ ಬರ್ತಾರೆ, ಡಾಕ್ಟರ್ ವೃತ್ತಿಗೆ ಬರ್ತಾರೆ, ಇಂಜಿನಿಯರ್ಸ್ ಇದ್ದಾರೆ, ಲಕ್ಷಗಟ್ಟಲೆ ಹೊರಗೆ ಬರ್ತಾರೆ. ಬಟ್ ಆವಾಗಿನ ಆ ವೃತ್ತಿಯ ಮೌಲ್ಯ ಈಗೆಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಅಂತ ನನಗೆ ಅನಿಸೋದು, ನನ್ನ ಸ್ವಂತ ಅಭಿಪ್ರಾಯ. ಆ ವೃತ್ತಿಯ ಮೌಲ್ಯ ಕಡಿಮೆ ಆಗಬಾರ್ದಲ್ಲ, ಆ ವೃತ್ತಿಗೆ ತನ್ನದೇ ಆದ ಒಂದು ಸ್ಥಾನಮಾನ ಇದೆ. ಈಗ ಆ ಕ್ವಾಂಟಿಟಿ ಜಾಸ್ತಿ ಆಗಿದೆ, ಬಟ್ ಕ್ವಾಲಿಟಿ ಇಲ್ಲ ಅಂತ ನಾನು ಹೇಳ್ತೇನೆ. ಮ್ಯಾಮ್, ಮತ್ತೆ ಸರ್ಕಾರಿ ಮತ್ತೆ ಖಾಸಗಿ ಇದರಲ್ಲಿ ಇರುವಂತಹ ಡ್ರಾಬ್ಯಾಕ್ಸ್, ಸವಾಲುಗಳು ಏನು ಮ್ಯಾಮ್? ಖಂಡಿತ ಸರ್. ಈಗ ಸರ್ಕಾರಿ ಶಾಲೆಯಲ್ಲಿ ಒಂದು ಮಗು ಇದೆ ಅಂತಾದರೆ ಪೇರೆಂಟ್ಸ್ ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಮಗ ನಾನಿಷ್ಟು ಫೀಸ್ ಕೊಟ್ಟು ಅವನು ಸರ್ಕಾರಿ ಶಾಲೆಗೆ ಹೋಗಬೇಕು. ಯಾಕೆ? ಅಲ್ಲಿ ಯೂನಿಫಾರ್ಮ್ ಚೆಂದ ಉಂಟು, ಇಷ್ಟರವರೆಗೆ ಶೂ ಹಾಕ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ ಬಸ್ ಮನೆಯವರೆಗೆ ಬರ್ತದೆ, ಸ್ಕೂಲ್ ಬಸ್ ಅಥವಾ ಏನೋ ಒಂದು ವೆಹಿಕಲ್ ಬರ್ತದೆ, ಅದರಲ್ಲಿ ನನ್ನ ಮಗ ಹೋದರೆ ಅವನದ್ದು ವೆಲ್ ಎಜುಕೇಟೆಡ್ ಆಗ್ತಾನೆ ಅಂತ ಈಗಿನ ಪೇರೆಂಟ್ಸ್ ಒಂದು ಯೋಚನೆ ಮಾಡೋದು. ಖಾಸಗಿ ಶಾಲೆ ಆ ಬಿಲ್ಡಿಂಗ್ ನೋಡುವಾಗ ಎಷ್ಟು ಚಂದದ ದೊಡ್ಡ ಬಿಲ್ಡಿಂಗ್, ಅಲ್ಲಿಯ ದೊಡ್ಡ ಕಾಂಪೌಂಡ್, ದೊಡ್ಡ ಆಟದ ಮೈದಾನ, ಆಟದ ಮೈದಾನ ಬೇಕು ಹಾಗಂತಲ್ಲ, ಬಟ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ನನ್ನ ಬಗ್ಗೆ ಹೇಳೋದಾದರೆ ಅಲ್ಲಿಯ ಕ್ಲಾಸ್ ರೂಮ್ಸ್ ಅದೆಲ್ಲ ನೋಡುವಾಗ ನಿಜವಾಗಿ ಒಂದು ಅಟ್ರಾಕ್ಷನ್ ಆಗೋದು ಸಹಜ. ಹಾಗಂತ ಅಲ್ಲಿಂದ ನಮಗೆ ಏನು ಸಿಗ್ತಾ ಉಂಟು, ನಾನು ಇಷ್ಟು ಫೀಸ್ ಕಟ್ಟಿದ್ದೇನೆ, ಲಕ್ಷಗಟ್ಟಲೆ ಫೀಸ್ ಕಟ್ಟಿದ್ದೇನೆ, ಅಲ್ಲಿಂದ ನನಗೆ ಏನು ಸಿಗ್ತಾ ಉಂಟು ಅಂತ ಹೇಳೋದು ಮುಖ್ಯ. ನನ್ನ ಮಗು ಯಾವುದಕ್ಕೆ ಒಂದು ಸಮರ್ಥನಾಗಿದ್ದಾನೆ ಅಂತ. ಶಿಕ್ಷಣದ ಮೂಲ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಮಗುವಿನಲ್ಲಿ ಏನಿದೆ ಅದನ್ನು ಹೊರತರೋದು ಮಾತ್ರ ನಮ್ಮ ಕೆಲಸ. ಮಗುವಿನಲ್ಲಿ ಆಲ್ರೆಡಿ ಉಂಟು, ನಾವು ಕೊಡಲಿಕ್ಕೇನಿಲ್ಲ. ಪ್ರತಿಯೊಂದು ಮಗು ಕೂಡ ಯೂನಿಕೆ, ಪ್ರತಿಯೊಂದು ಮಗು ಕೂಡ ಅದರಲ್ಲಿ ಆ ಮಗುವಿನಲ್ಲಿ ನಾವು ಕಲ್ಪನೆ ಸಹ ಮಾಡಲಿಕ್ಕಾಗದಷ್ಟು ಅದರಲ್ಲಿ ತುಂಬಿರ್ತಾರೆ ದೇವರು. ವಿಧ ವಿಧ ರೀತಿಯ ಖಂಡಿತ. ಒಂದು ಮಗುವಿನ ಹಾಗೆ ಇನ್ನೊಂದು ಮಗು ಇಲ್ಲ. ಆ ಪ್ರತಿಯೊಂದು ಮಗು ಕೂಡ ನಮಗೆ ಯೂನಿಕೆ. ಅದನ್ನು ನಾವು ಹೊರತೆಗೆಯೋದು ಮಾತ್ರ ನಮ್ಮ ಡ್ಯೂಟಿ. ಈಗ ನಾವೇನು ಮಾಡ್ತಾ ಇದ್ದೇವೆ, ಅದರ ಹೊರೆ ತೆಗೆಯುವುದನ್ನು ಬಿಟ್ಟು ಇದನ್ನೆಲ್ಲ ತುಂಬಿಸ್ತಾ ಇದ್ದೇವೆ. ಟೆಸ್ಟ್, ಪರೀಕ್ಷಾದ ಇದು ಪಾಠ ಆದ ಕೂಡಲೇ ಟೆಸ್ಟ್, 3 ದಿನಕ್ಕೊಂದು ಟೆಸ್ಟ್. ಆ 3 ದಿನ ಆಗಿ ಟೆಸ್ಟ್ ಆದ ನಂತರ ಅದರ ನೆಕ್ಸ್ಟ್ ಡೇ ಅದು ಏನಂತ ಕೇಳಿದ್ರೆ ಆ ಮಗುವಿಗೆ ಗೊತ್ತಿಲ್ಲ. ಇದು ಏನಕ್ಕೆ, ಇದು ಅಗತ್ಯ ಉಂಟಾ? ನಮಗೆ ಆ ಮಗುವಿನಲ್ಲಿ ಬೆಳೆಸಬೇಕಾಗಿರೋದೊಂದು ವ್ಯಾಲ್ಯೂಸ್, ಹ್ಯೂಮನ್ ವ್ಯಾಲ್ಯೂಸ್. ಈ ಒಂದು ವ್ಯಕ್ತಿ ಬಿದ್ದಿದ್ದಾನೆ ಅಂತ ಹೇಳಿದರೆ ಅವನನ್ನು ಹೋಗಿ ಎತ್ತಬೇಕು ಅಂತ ಹೇಳುವಂಥ ಒಂದು ಸೆನ್ಸನ್ನು ಮಗುವಿನಲ್ಲಿ ಬೆಳೆಸಬೇಕು ಶಿಕ್ಷಣ. ಆದರೆ ಇವತ್ತು ಶಿಕ್ಷಣ ಏನಾಗ್ತಾ ಉಂಟು, ಅಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿದರೆ ಅವನ ಫೋಟೋ ತೆಗೆದು ಅದನ್ನು ಎಷ್ಟು ಬೇಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳುವಂಥ ಈಗ ಮೆಂಟಾಲಿಟಿ ಈಗ ಉಂಟು ಜನರಲ್ಲಿ. ಅವನಿಗೆ ಹೋಗಿ ಒಂದು ನೀರು ಕೊಟ್ಟು ಏನಾಯಿತು ನಿಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾ, ಆ ಒಂದು ಇದು ತುಂಬ ಉಂಟು, ಇಲ್ಲ ಅಂತಲ್ಲ, ಆದರೆ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅದು ಹೇಳೋದು ನಾನು. ಅದನ್ನು ಬಿಟ್ಟು ನಮ್ಮ ಶಿಕ್ಷಣ ಕೊಡಬೇಕಾದದ್ದು ಅದನ್ನೇ ಅಂತ. ಆದರೆ ನಾನು ಈಗ ಸರ್ಕಾರಿ ಶಾಲೆ ಬಗ್ಗೆ ಹೇಳೋದಾದರೆ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಎಲ್ಲದಕ್ಕೂ ರೆಡಿ. ಅವರು ನೀವು ಬಂದು ಈಗ ಇಲ್ಲೆಲ್ಲ ಕ್ಲೀನ್ ಮಾಡಿ ಇದನ್ನು ನೀನು ಫುಲ್ಲು ತೆಗೆದು ಇದನ್ನೆಲ್ಲ ಜೋಡಿಸ್ಬೇಕು, ಇದು ಒಂದಿಷ್ಟು ರಾಶಿ ಬುಕ್ಸ್ ಉಂಟು ಎಲ್ಲ ಗುಜರಿಗೆ ಎಲ್ಲದಕ್ಕೆ ಅವ್ರು ರೆಡಿಯೇ. ಆದರೆ ಅದೇ ಬೇರೆ ನಮ್ಮ ಖಾಸಗಿ ಮಕ್ಕಳಾದರೆ ಅವ್ರದ್ದು ಯೂನಿಫಾರ್ಮ್ ಹಾಳಾಗ್ತದೆ, ಐರನ್ ಹಾಳಾಗ್ತದೆ, ಶೂ ಇದಾಗ್ತದೆ. ಸೊ ಹಾಗೆಲ್ಲ
ಆ ಸರ್ಕಾರಿ ಶಾಲೆಗಳಿಗೂ ಮತ್ತು ಈ ಖಾಸಗಿ ಶಾಲೆಗಳು ಇರುವ ದೊಡ್ಡ ವ್ಯತ್ಯಾಸ ಅಂತ ಹೇಳಿದರೆ, ಮಕ್ಕಳು ಸ್ಟ್ರೆಸ್ ಫ್ರೀ ಆಗಿರುವುದಿಲ್ಲ ಅಲ್ಲಿ. ಇಲ್ಲಿ ಮಕ್ಕಳು ಆರಾಮದಲ್ಲಿರ್ತಾರೆ. ಮನೆಯಲ್ಲಿ ಹೆಚ್ಚು ಅವರಿಗೆ ಇದಿಲ್ಲ, ಏನು ನಾಳೆಗೆ ಟೆಸ್ಟ್ ಉಂಟು, ನಾಳೆ ಅದಕ್ಕೆ ರೆಡಿ ಆಗಬೇಕು, ಇದಕ್ಕೆ ರೆಡಿ ಆಗಬೇಕು, ಅದೆಲ್ಲ ಅಷ್ಟು ಆ ಮಟ್ಟಿಗಿಲ್ಲ. ಉಂಟು, ಆ ಮಟ್ಟಿಗಿಲ್ಲ. ಅದು ಒಂದು ದೊಡ್ಡ ಇದು. ಯಾಕೆಂದರೆ ಸ್ಟ್ರೆಸ್ ಫ್ರೀ ಆಗಬೇಕು ಅಂತ ನಾನು ಇದನ್ನು ಯಾಕೆ ಒತ್ತಿ ಹೇಳ್ತೇನೆ ಅಂತ ಹೇಳಿದರೆ, ಈಗ ನಮ್ಮ ಈ ಆತ್ಮಹತ್ಯೆ ಪ್ರಕರಣಗಳು ಬರ್ತಿರೋದು, ಸಾಯ್ತಿರೋದು ಸರ್ಕಾರಿ ಶಾಲೆ ಮಕ್ಕಳಲ್ಲ. ಸಾಯ್ತಿರೋದು ದೊಡ್ಡ ದೊಡ್ಡ ರೆಪ್ಯೂಟೆಡ್ ಸ್ಕೂಲ್ನ ಮಕ್ಕಳು, ಅಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಕ್ಕಳು, ಅಥವಾ ಬೇರೆ ಬೇರೆ ರೆಪ್ಯೂಟೆಡ್ ಸ್ಕೂಲಲ್ಲಿ ಕಲಿತಿರುವಂಥ ಮಕ್ಕಳು ಮಾತ್ರ. ಯಾಕೆ? ಅವರಿಗೆ ಅಷ್ಟು ಮನೆಯಲ್ಲಿ ಕೂಡ ಸ್ಟ್ರೆಸ್, ಶಾಲೆಯಲ್ಲಿ ಅಂತೂ ಕೇಳುವುದೇ ಬೇಡ, ಅಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ ಅವರು. ಮತ್ತು ಆ ಪ್ರೆಸ್ಟೀಜ್ ಬರ್ತದೆ ಅಲ್ಲಿ. ನಾನು ಇಂಥವರ ಮಗ, ನಾನು ಇಂಥ ಶಾಲೆಯಲ್ಲಿ ಕಲ್ತದ್ದು, ನಾನೀಗ ಫೇಲ್ ಆದರೆ ನನ್ನದು ಏನು, ನನ್ನ ಇದು ಮುಂದೇನು ಕ್ವಶನ್ ಬಂದ ಹೌದು, ಖಂಡಿತ. SSLC ಇಸ್ ನಾಟ್ ಎಟ್ ಆಲ್. ನಮ್ಮ ಜೀವನದಲ್ಲಿ SSLC ಏನೂ ಅಲ್ಲ. ಏನು ಅಂದರೆ ಏನೂ ಅಲ್ಲ, ಝೀರೋ ಅದು. ಆ SSLCಯಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆದದಕ್ಕೆ ನಾನು ಸಾಯೋದು ಅಂತ ಹೇಳಿದರೆ ಅರ್ಥ ಉಂಟು ಅದಕ್ಕೆ? ಮುಂದೆ ದೊಡ್ಡ ಜೀವನ ಇದೆ ಇನ್ನು. ಇದು ಜಸ್ಟ್ 0.2% ಅಷ್ಟೇ SSLC. ಮುಂದೆ ಇನ್ನು 100% ಆಗಲಿಕ್ಕೆ ಎಷ್ಟು ದೊಡ್ಡ ಜೀವನ ಇದೆ, ಎಷ್ಟು ದೊಡ್ಡ ಅವಕಾಶಗಳಿವೆ, ಏನೆಲ್ಲ ಉಂಟು ನನ್ನ ಜೀವನದಲ್ಲಿ. ಅದನ್ನು ಮಗುವಿಗೆ ನಾವು ಅದನ್ನು ತಿಳಿಸುವಂಥ ಕೆಲಸವನ್ನು ಶಿಕ್ಷಣ ಮಾಡಬೇಕು. ಅದು ಆಗ್ತಾ ಇಲ್ಲ ಈಗ. ಅಂದರೆ SSLC ಪರೀಕ್ಷೆಯನ್ನು ಒಂದು ದೊಡ್ಡ ಪರ್ವತ ಮಾಡಿಬಿಟ್ಟಿದ್ದೇವೆ ನಾವೀಗ ಅಂತ. SSLC ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು, ಕ್ಲೋಸ್. ಆ ಒಂದು ಸ್ಥಿತಿಗತಿ ಈಗ ನಾವು ತಂದಿಟ್ಟಿದ್ದೇವೆ ಮಕ್ಕಳನ್ನು. ಸೊ ಅದು ಆಗಬಾರ್ದು ಅಂತ ನಾನು ಹೇಳುದು. ಅದರಿಂದ ಖಂಡಿತ ಹೊರಗೆ ಬರಬೇಕು. ಪೇರೆಂಟ್ಸ್ಗಳು ಇದನ್ನು ಸ್ವಲ್ಪ ಮನದಟ್ಟು ಮಾಡ್ಕೊಳ್ಬೇಕು. ನನ್ನ ಮಗ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದ್ನ, ಓಕೆ ಫೈನ್, ನೆಕ್ಸ್ಟ್ ಇಯರ್ ಪಾಸ್ ಆಗ್ತಾನೆ. ಒಂದು ಸಬ್ಜೆಕ್ಟ್ ಅಲ್ವಾ, ಪಾಸ್ ಆಗ್ತಾನೆ, ಎಂತಾಗ್ಲಿಕ್ಕುಂಟು. ಅದನ್ನು ಸ್ವಲ್ಪ ಇಡಬೇಕು ಕೆಳಗೆ. SSLC ಫೇಲ್ ಆದ ಕೂಡಲೇ ಈಗ ಜೀವನವೇ ಮುಗೀತು ಅಂತ ಹೇಳೋದಕ್ಕೆ ಅರ್ಥವೇ ಇಲ್ಲ. ಅದಕ್ಕಾಗಿ ಈಗ ಈಗಿನ ನಮ್ಮ ಶಿಕ್ಷಣ ಸಚಿವರು 3 ಪರೀಕ್ಷೆಯನ್ನು ಇಟ್ಟಿದ್ದಾರೆ. ಒಂದರಲ್ಲಿ ಫೇಲ್ ಆದರೆ ನೆಕ್ಸ್ಟ್ ಅಟೆಂಪ್ಟ್ ಉಂಟು, ಅದೇ ನೆಕ್ಸ್ಟ್ ಮಂತ್. ಈಗ ಒಂದು ಪರೀಕ್ಷೆ ಮಾರ್ಚಲ್ಲೇ ಆಗ್ತದೆ, ಮೇಯಲ್ಲಿ ರಿಸಲ್ಟ್ ಬರ್ತದೆ. ಎಗೇನ್ ಮೇ ಎಂಡ್ ಅಥವಾ ಜೂನ್ ಫಸ್ಟಲ್ಲಿ ಇನ್ನೊಂದು ಪರೀಕ್ಷೆ ಮಾಡ್ತಾರೆ. ಪುನಃ ಅದರಲ್ಲಿಯೂ ಆಗೋದಿಲ್ಲ ಅಂತಂದರೆ ಮತ್ತೊಂದು ಪರೀಕ್ಷೆ ಉಂಟು. ಹಾಗೆ ತುಂಬ ಅವಕಾಶಗಳುಂಟು. ಆದರೆ ನಮ್ಮ ಟೈಮಲ್ಲಿ ಆದರೆ ಒಂದು ಸಲ ಫೇಲ್ ಆದರೆ ಇನ್ನೊಂದು ವರ್ಷಕ್ಕೆ ಕಾಯಬೇಕಿತ್ತು ಅವರು, ನೆಕ್ಸ್ಟ್ ಜೂನಿಗೆ. ಆ 1 ವರ್ಷ ಹೋಯಿತು, ವೇಸ್ಟ್. ಈಗ ಹಾಗಿಲ್ವೇ ಇಲ್ಲ. ಎಷ್ಟು ಸಹ ಈಗ ಅವಕಾಶಗಳುಂಟು. ಆಯಿತು, SSLC ಫೇಲ್ ಆದವರು ಏನೆಲ್ಲ ಸಾಧನೆ ಮಾಡಲಿಲ್ಲ. ನಮ್ಮ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಡ್ರಾಪ್ ಔಟ್ ಕ್ರಿಕೆಟರ್. ಅವರು SSLC ಪಾಸ್ ಆಗ್ತಿದ್ರೆ ಬಹುಶಃ ಅವರು ಕ್ರಿಕೆಟರ್ ಆಗ್ತಿರ್ಲಿಲ್ಲ. ಇದೆಲ್ಲ ನಮಗೆ ತುಂಬ ಬೆಸ್ಟ್ ಎಕ್ಸಾಂಪಲ್ಸ್ ಇದೆ. ಆದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನನ್ನ ಮಗನಿಗೆ ಈಗ ಇನ್ನೊಂದು ದೊಡ್ಡ ಭ್ರಮೆ ಏನಂತ ಹೇಳಿದ್ರೆ, ನನ್ನ ಮಗನಿಗೆ 95 ಬರಲೇಬೇಕು. 80 ಎಲ್ಲ ಬಂದರೆ ಸಾಕಾಗೋದಿಲ್ಲ, 90 ಸಹ ಸಾಕಾಗೋದಿಲ್ಲ, 95 ಬರಬೇಕು. ಕೆಲವರಿಗೆ 99 ಉಂಟು ಇನ್ನೂ ಸಹ. ಅದು ಯಾಕೆ ಆ ಹುಚ್ಚು ಅಂತೇಳಿ ನನಗೆ ಅರ್ಥ ಆಗೋದಿಲ್ಲ ರಿಯಲಿ. ಆ ಮಗುವಿನ ಕೇಪಬಿಲಿಟಿ ಏನು? ಆ ಮಗು 99 ತರಲಿಕ್ಕೆ ನಿಜವಾಗಿ ಅವರ ಅರ್ಹನ? ಆಯಿತು, 80 ಬಂದರೆ ಏನು ತಪ್ಪು? 80 ಬಂದಿದೆಲ್ಲ. ನಮ್ಮ ಕಾಲದಲ್ಲಿ 60 ಒಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ, ಅದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದು ಸಾಧಾರಣ ಒಂದು ತಾಲೂಕಲ್ಲಿ ಒಂದು ಇಬ್ಬರೇ ಇಡೀ ತಾಲೂಕಲ್ಲಿ. ಅದಕ್ಕೆ ಒಂದು ಎಷ್ಟು ಹೆಮ್ಮೆ ಇತ್ತು, ಎಷ್ಟು ಖುಷಿ ಇತ್ತು. ಈಗ 99% ಬಂದರೂ ಅದಕ್ಕೆ ದೊಡ್ಡ ವಿಷಯ ಏನಿಲ್ಲ. 99 ಅಲ್ಲ ಹೀಗೆ ಹೇಳ್ತಾರೆ. ಅಂದರೆ ಎಲ್ಲಿವರೆಗೆ ಈಗ ಮಾರ್ಕನ್ನೇ ನಾವು ಮಾನದಂಡವಾಗಿ ಇಟ್ಟುಕೊಳ್ಳೋದಾದರೆ, ಹಾಗಾದರೆ ಮಗುವಿನ ಭವಿಷ್ಯ ಎಲ್ಲುಂಟು, ಮಗುವಿನ ವ್ಯಾಲ್ಯೂಸ್ ಎಲ್ಲುಂಟು, ಬೇರೆ ಇದು ಎಲ್ಲಿ ಉಂಟು? ಹಾಗಾದರೆ ಅದೆಲ್ಲ ಏನು ಬೇಡವಾ? ಮಾರ್ಕ್ ಒಂದಿದ್ರೆ ಆಯಿತಾ? ಇದು ನನ್ನ ಪ್ರಶ್ನೆ. ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಸರ್, ಒಂದು ಏನಾಗ್ತದೆ ಅಂದರೆ, ಖಾಸಗಿ ಶಾಲೆಯಲ್ಲಿ ಅವರಿಗೆ ನಾವು ಇಷ್ಟು ಫೀಸ್ ತಗೊಳ್ತೇವೆ, ಹಾಗೆ ನಾವು ಅಷ್ಟು ಅವರಿಗೆ ಕೊಡಬೇಕು ಅಂತ ಇರ್ತದೆ. ಅವರು ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ತರಗತಿಗೆ ಒಬ್ಬರು ಶಿಕ್ಷಕಿ ಅಂತ ಇರ್ತಾರೆ, ಅವರಿಗೆ ಬೇರೆ ಯಾವುದೇ ಹೊರೆಗಳಿಲ್ಲ, ಕ್ಲಾಸ್ ಮಾತ್ರ, ಮಕ್ಕಳು ಮಾತ್ರ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಕ್ಲಾಸ್ ಮಾತ್ರ ಅಲ್ಲ, ಈಚೆಯಿಂದ ಆದೇಶಗಳು ಬರ್ತಾ ಇರ್ತದೆ, ಅದು ಮಾಡಿ ಇದು ಮಾಡಿ ಇದು ಮಾಡಿ ಅಂತ ಎಲ್ಲ. ಈಗ ಆನ್ಲೈನ್ ಎಲ್ಲ ಮಾಡಲಿಕ್ಕೆ, ಅದಕ್ಕೆ ಬೇರೆ ಸಪ್ರೇಟ್ ಅಂತ ಕ್ಲರಿಕಲ್ ಅಂತ ಇಲ್ಲ ನಮಗೆಲ್ಲ. ಈಗ ನಾವೇ ಮಾಡಲಿಕ್ಕೆ ಟೀಚರ್ಸ್, ಮೊಟ್ಟೆದು ಲೆಕ್ಕ, ಊಟದ್ದು ಲೆಕ್ಕ, ತುಂಬ ಉಂಟು. ಇಂಥ ಡಾಕ್ಯುಮೆಂಟೇಷನ್ ಮಾಡುವಂಥ ಕೆಲಸಗಳು ನಮಗೆ ಸಾವಿರಾರು ಉಂಟು. HMಗಳಂತೂ ಅವರಿಗೆ ಪಾಪ ನಿಜವಾಗ್ಲೂ ಇನ್ನೂ ಯಾರು HM ಅಂತೂ ಆಗಲಿಕ್ಕಿಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ. ಆ ಲೆವೆಲ್ನ ಪ್ರೆಷರ್ ಉಂಟು ಅವರಿಗೆ, ಅಷ್ಟು ಪ್ರೆಷರ್. ಆದರೆ ಸರ್ಕಾರಿ ಶಾಲೆಯಲ್ಲಿ ಅಂಥದ್ದು ಯಾವುದೇ ಇಲ್ಲ. ಅವರಿಗೆ ಮಕ್ಕಳು 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 ಕ್ಲಾಸ್ ರೂಮ್ ಇಷ್ಟೇ. ಅಷ್ಟಾಗಿಯೂ ಅವರು ಮಾಡ್ತಿರೋದು ಏನು ಅಂತ ನಾನು ಕೇಳೋದು. ಆ ಸರ್ಕಾರಿ ಶಾಲೆಗಳಲ್ಲಿ 10th ರಿಸಲ್ಟ್ ಅಥವಾ PU ರಿಸಲ್ಟ್ ನೋಡುವಾಗ, ಒಂದು ಕ್ಲಾಸಲ್ಲಿ ಒಂದು 40 ಮಕ್ಕಳಿದ್ದಾರೆ ಅಂತಾದರೆ ಅದರಲ್ಲಿ ಒಂದು 10 ಫಸ್ಟ್ ಕ್ಲಾಸ್, 10 ಒಳ್ಳೆ ಡಿಸ್ಟಿಂಕ್ಷನ್,
ಮತ್ತು ಉಳಿದವರು ಆ್ಯಾವ್ರೇಜ್ ಆಗಿ ಪಾಸ್ ಆಗಿರ್ತಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಹಾಗಲ್ಲ. ಆವ್ರೇಜ್ ಆಗಿ ಎಲ್ಲರೂ ಒಳ್ಳೆ ಇದರಲ್ಲಿ ಬಂದಿರ್ತಾರೆ, ಡಿಸ್ಟಿಂಕ್ಷನಲ್ಲಿ ಎಲ್ಲರೂ ಬಂದಿರ್ತಾರೆ. ಅವರು ಅಲ್ಲಿ ಕೂಡ ನಾವು ಶಿಕ್ಷಣದ ಗುಣಮಟ್ಟವನ್ನು ನೋಡ್ಲಿಕ್ಕೆ ಆಗ್ತದೆ, ನಮಗೆ ಕಂಪೇರ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ನಮ್ಮ ಸರ್ಕಾರಿ ಶಾಲೆಗಳು ಅಳಿವಿನಂಚಿನಲ್ಲಿ ಇವೆ ಅಂತ ಹೇಳೋದು ನಿಜ, ಆದರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ ಅಂತ ಹೇಳೋದು ಕೂಡ ಅಷ್ಟೇ ನಿಜ, ಅಷ್ಟೇ ಸತ್ಯ. ಅದನ್ನು ಕೆಲವೊಂದು ಬದಲಾವಣೆಗಳು ನಮ್ಮಿಂದಲೇ ಆಗಬೇಕು. ಯಾರು ನೀನು ಮಾಡು ಅಥವಾ ಅವನಿಂದಾಗಲಿ ಸರ್ಕಾರ ಮಾಡ್ತದೆ ಇಲ್ಲ, ಅದು ನಮ್ಮಿಂದಲೇ ಆಗುವಂಥದ್ದು, ಸಮಾಜದಿಂದಲೇ ಆಗುವಂಥದ್ದು. ಅದನ್ನು ಮನವರಿಕೆ ಮಾಡಿಕೊಡೋದು ನಮ್ಮ ಕರ್ತವ್ಯ ಶಿಕ್ಷಕರಾಗಿ ಅಷ್ಟೇ. ಮ್ಯಾಮ್, ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಮುಂಬರುವ ಶಿಕ್ಷಕರಿಗೆ ನೀವು ಏನೊಂದು ಕಿವಿ ಮಾತನ್ನು ಹೇಳ್ತೀರಿ? ಖಂಡಿತ ಸರ್. ಶಿಕ್ಷಣ ವೃತ್ತಿ ಅಂತ ಹೇಳಿದ್ರು, ನಾನು ಈಗಾಗಲೇ ಹೇಳಿದ್ದೇನೆ, ಇಟ್ಸ್ ಒಂದು ಪೂಜ್ಯನೀಯ ಒಂದು ಸ್ಥಾನ, ಅದೊಂದು ನೋಬೆಲ್ ಪ್ರೊಫೆಷನ್. ಇದಕ್ಕೆ ನಾವು ಸರಿಸಾಟಿಯೇ ಇಲ್ಲ ಅಂತ ಹೇಳ್ತೇನೆ ನಾನು. ಈಗ ಎಲ್ಲ ವೃತ್ತಿಗಳು ಹುಟ್ಟಿಕೊಳ್ಳೋದೇ ಶಿಕ್ಷಕನಿಂದ. ಹಾಗಾಗಿರುವಾಗ ಶಿಕ್ಷಕನಾಗಿ ನಾನು ಒಂದು ಮಗುವಿಗೆ ನನ್ನಿಂದ ಏನು ಕೊಡಲಿಕ್ಕಾಗ್ತದೆ, ನನ್ನಲ್ಲಿರುವ ಎಲ್ಲವನ್ನು ನಾನು ಧಾರೆ ಎರಿಬೇಕು ಆ ಮಗುವಿಗೆ. ಪ್ರತಿಯೊಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಸತ್ಯ, ನನ್ನಲ್ಲಿ ಏನೆಲ್ಲ ಉಂಟು. ಪಠ್ಯಪುಸ್ತಕ ನಾವು ಹೇಗೂ ಮಾಡ್ತೇವೆ, ಅದನ್ನು ಬಿಟ್ಟು ನಾವು ವ್ಯಾಲ್ಯೂಸನ್ನು ಆದಷ್ಟು ನಾವು ಟ್ರಾನ್ಸ್ಫಾರ್ಮ್ ಮಾಡಬೇಕು ಮುಂದಿನ ಪೀಳಿಗೆಗೆ. ಯಾಕಂತ ಹೇಳಿದ್ರೆ ಈ ವ್ಯಾಲ್ಯೂಸ್ ಕಡಿಮೆ ಆದಷ್ಟು ನಮ್ಮ ಸಮಾಜ ಎಲ್ಲೋ ಒಂದು ಕಡೆ ಅಧೋಗತಿಗೆ ಹೋಗುವ ಸಂಭವ ತುಂಬ ಇರ್ತದೆ. ನಮ್ಮ ಸಮಾಜವನ್ನು ನಾವು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ, ನಮ್ಮ ಭಾರತೀಯ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೆ ಶಿಕ್ಷಕರು ತುಂಬ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಸೊ ಹಾಗಾಗಿ ಆ ಮೌಲ್ಯಗಳನ್ನು ಇಟ್ಟುಕೊಂಡು ಅದನ್ನು ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಹೇಳುವಂಥದ್ದು ನನ್ನದೊಂದು ಕಿವಿ ಮಾತು. ಮ್ಯಾಮ್, ನಿಮ್ಮ ಅನುಭವದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಗುರುಭ್ಯೋ ನಮಃ ಕಾರ್ಯಕ್ರಮದಲ್ಲಿ ರೇಖಾ ರಾವ್ ಅವರ ಅನುಭವದ ಮಾತುಗಳು. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಸಿಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.